ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಈ ದಿನದ ಮೊದಲ ಆರ್ಟಿಕಲ್ ಬಂದು ಜುಡಿಷಿಯರಿ ಕೆನ್ ನಾಟ್ ಟೈ ಪ್ರೆಸಿಡೆಂಟ್ ಗವರ್ನರ್ ಟು ಟೈಮ್ ಲೈನ್ಸ್ ಸೇಸ್ ಸುಪ್ರೀಂ ಕೋರ್ಟ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಚರ್ಚೆಯಾಗಿದೆ ಅಂತಂದರೆ, ಈಗ ಹಲವಾರು ವರ್ಷಗಳಲ್ಲಿ ಏನಾಗಿತ್ತು ಅಂತಂದರೆ, ಈ ರಾಜ್ಯದ ಬಿಲ್ಗಳೇನಿದೆ ಅಂದರೆ ಸ್ಟೇಟ್ ಬಿಲ್ಸ್ ಏನಿದೆ ಇದರ ಕುರಿತಾಗಿ ಚರ್ಚೆಗಳು ನಡೀತಾನೆ ಇದ್ವು. ಅಂದರೆ ನಾವು ನೋಡಿದ್ದೀವಿ, ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಗವರ್ನಮೆಂಟ್ ಇರ್ಬೋದು, ಕೇರಳ ಗವರ್ಮೆಂಟ್ ಇರ್ಬೋದು, ಇವರೆಲ್ಲ ಕಂಪ್ಲೇಂಟ್ ಮಾಡಿದರು. ಏನಂತ, ಗವರ್ನರ್ಸ್ ಏನು ಮಾಡ್ತಾ ಇದ್ದಾರೆ, ಹಲವಾರು ವರ್ಷಗಳಿಂದ ಅಥವಾ ಏನಂತೀವಿ ಯಾವುದಾದ್ರು ಒಂದು ಸ್ಟೇಟ್ ಬಿಲ್ನ ನಾವು ಸೆಂಡ್ ಮಾಡಿದ್ರೆ ಅದಕ್ಕೆ ಅಸೆಂಟ್ ಕೊಡ್ತಾ ಇಲ್ಲ, ಅಂದರೆ ಅದಕ್ಕೆ ಅಪ್ರೂವ್ ಮಾಡ್ತಾ ಇಲ್ಲ, ವಾಪಸ್ಸು ಕೊಡ್ತಾ ಇಲ್ಲ, ಅದನ್ನ ಬರೀ ಲೈಕ್ ಇಂಡೆಫಿನೆಟ್ ಆಗಿ ಅದನ್ನ ವಿತ್ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಆ ಒಂದು ಬಿಲ್ಗಳನ್ನು ವಾಪಸ್ ಸ್ಟೇಟ್ ಲೆಜಿಸ್ಲೇಚರ್ಗೆ ಕಳಿಸ್ತಾನೂ ಇರಲಿಲ್ಲ, ಮತ್ತು ಯಾವುದೇ ರೀತಿಯಾದ ಡಿಸಿಷನ್ನು ತೊಗೊತಾ ಇಲ್ಲ. ಹಾಗೆಯೇ ಆ ಬಿಲ್ನ ಸೈಡ್ಗೆ ಇಟ್ಬಿಟ್ಟು ವರ್ಷಾನುಗಟ್ಟಲೆ ಅದನ್ನ ಡಿಲೇ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಏನು ಮಾಡಿದ್ವು, ರಾಜ್ಯಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ವು. ಸೊ ಇದೇ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅಂತಂದರೆ, ಒಂದು 2-3 ಮಂತ್ಸ್ ಮುಂಚೆ ಒಂದು ಜಡ್ಜ್ಮೆಂಟನ್ನು ನೀಡಿತ್ತು. ಏನು ಆ ಜಡ್ಜ್ಮೆಂಟ್ ಅಂತ ನಾವು ನೋಡಿದ್ರೆ, ಗವರ್ನರು 1 ಮಂತ್ ಒಳಗಡೆ ಡಿಸಿಷನನ್ನು ತೊಗೋಬೇಕು ಒಂದು ಬಿಲ್ ಮೇಲೆ, ಮತ್ತು ಪ್ರೆಸಿಡೆಂಟ್ಗೆ ಅದೇ ಕಾಲಾವಕಾಶ 2 ಮಂತ್ಸ್ ಆಗುತ್ತೆ ಅನ್ನೋದು ಒಂದು ಜಡ್ಜ್ಮೆಂಟನ್ನು ನೀಡಿತ್ತು. ಸೊ ಇದನ್ನು ಮತ್ತೆ ಏನು ಮಾಡಿದೆ ಸುಪ್ರೀಂ ಕೋರ್ಟ್, ಮತ್ತೆ ಈ ಒಂದು ವಿಷಯ ಏನಿತ್ತು, ಈ ಒಂದು ವಿಷಯದ ಕುರಿತಾಗಿ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ನಮ್ಮ ಸಂವಿಧಾನದ ಆರ್ಟಿಕಲ್ 143 ಏನಿದೆ, ಏನು ಹೇಳಿದೆ ಅಂತಂದರೆ, ಪ್ರೆಸಿಡೆಂಟ್ ಏನಾದ್ರು ಅಡ್ವೈಸ್ ಬೇಕು ಅಂದರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು. ಸೊ ಅಂಡರ್ ಆರ್ಟಿಕಲ್ 143 ಏನಿದೆ, ಇದು ಸುಪ್ರೀಂ ಕೋರ್ಟ್ನ ಒಂದು ಅಡ್ವೈಸರಿ ಒಪಿನಿಯನ್, ಪ್ರೆಸಿಡೆಂಟ್ಗೆ ಸುಪ್ರೀಂ ಕೋರ್ಟ್ ನೀಡುವಂಥ ಒಂದು ಅಡ್ವೈಸರಿ ಒಪಿನಿಯನ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಪವರನ್ನು ಬಳಸಿ ಪ್ರೆಸಿಡೆಂಟ್ ಏನು ಮಾಡಿದರು ಅಂತಂದರೆ 14 ಕ್ವೆಶನ್ಸನ್ನು ತೊಗೊಂಡು ಹೋಗಿದ್ರು. 14 ಕ್ವೆಶನ್ಸನ್ನು ಸುಪ್ರೀಂ ಕೋರ್ಟ್ ಬಳಿ ತೊಗೊಂಡು ಹೋಗಿದ್ದಾರೆ. ಸೊ ಆ ಕ್ವೆಶನ್ಸ್ ಏನು ಅಂತ ನಾವು ಮುಂದೆ ನೋಡ್ತೀವಿ. ಸೊ ನಿನ್ನೆ ಏನು ಮಾಡಿದೆ ಸುಪ್ರೀಂ ಕೋರ್ಟ್ ಅಂತಂದರೆ, ಈ 14 ಕ್ವೆಶನ್ಸ್ ಏನು ಪ್ರೆಸಿಡೆಂಟ್ ಕೇಳಿದ್ದಾರೆ ಆ 14 ಕ್ವೆಶನ್ಸ್ಗೆ ಆನ್ಸರನ್ನು ನೀಡಿದೆ. ಸೊ ಅದೇ ತೀರ್ಮಾನವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಬಿಲ್ಸ್, ಪ್ರೆಸಿಡೆಂಟ್ ಇರ್ಬೋದು, ಗವರ್ನರ್ ಇರ್ಬೋದು, ಸ್ಟೇಟ್ ಬಿಲ್ಸ್ನ ರೆಸ್ಪೆಕ್ಟಿವ್ ನಾವು ನೋಡೋಕ್ಕೆ ಹೋದರೆ ಯಾವ ರೀತಿಯಾದ ಅವರು ಸ್ಟೆಪ್ಸನ್ನು ತೊಗೋಬೋದು, ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಅಥವಾ ಸಹಾಯ ಮಾಡ್ಬೋದಾ, ಇಲ್ಲ ಸುಪ್ರೀಂ ಕೋರ್ಟ್ ಯಾರು ಡೈರೆಕ್ಷನ್ಸನ್ನು ನೀಡ್ಬೋದಾ ಅನ್ನೋದ್ರ ಬಗ್ಗೆ ನಿನ್ನೆಯ ಒಂದು ಜಡ್ಜ್ಮೆಂಟ್ ಆಗಿದೆ. ಸೊ ಅದರ ಕುರಿತಾಗಿ ನಾವು ಡೀಟೇಲ್ ಆಗಿ ನೋಡೋಣ. ಈಗಾಗಲೇ ನಾನು ಹೇಳಿರೋ ಥರ ಈ 14 ಕ್ವೆಶನ್ಸ್ ಏನು ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು ಅದೇನು ಕ್ವೆಶನ್ಸ್ ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಬಟ್ ಅದಕ್ಕೆ ಮುಂಚೆ ಈ ಕ್ವೆಶನ್ಸ್ ಕೇಳಿದಾಗ ಸುಪ್ರೀಂ ಕೋರ್ಟ್ಗೆ ಒಂದು ಕ್ವೆಶನ್ ಏನು ಬಂದಿದ್ದು ಅಂತಂದರೆ, ಅಂದರೆ ಮೇನ್ ಮುಖ್ಯವಾದ ಕ್ವೆಶನ್ ಏನು ಬಂದಿದ್ದು ಅಂದರೆ, ಈಗ ಯಾವಾಗ ಸ್ಟೇಟ್ಸ್ಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಯಿತು ಅಂದರೆ ಗವರ್ನರ್ ನಮ್ಮ ಒಂದು ಬಿಲ್ಗಳನ್ನು ಪಾಸ್ ಮಾಡ್ತಾ ಇಲ್ಲ ಅಥವಾ ವಾಪಸ್ ಕೂಡ ಕಳಿಸ್ತಾ ಇಲ್ಲ, ಅದನ್ನ ವಿತ್ ಹೋಲ್ಡ್ ಮಾಡ್ತಾಯಿದ್ದಾರೆ, ಇಲ್ಲ ಪ್ರೆಸಿಡೆಂಟ್ ರೆಫರೆನ್ಸ್ಗೂ ಕೂಡ ಅವರು ಕಳಿಸ್ತಾ ಇಲ್ಲ ಅದನ್ನು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ಗೆ ಕ್ವೆಶನ್ ಏನು ಅಂತಂದರೆ, ಅದಕ್ಕೆ ಟೈಮ್ ಲಿಮಿಟನ್ನು ನಾವು ಸೆಟ್ ಮಾಡ್ಬೋದಾ. ಸೊ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಇಂತಿಷ್ಟು ಸಮಯದಲ್ಲಿ ರಿಪ್ಲೈ ಮಾಡಬೇಕು, ರಾಜ್ಯಗಳಿಗೆ ಇಂತಿಷ್ಟು ಸಮಯದಲ್ಲಿ ರಿಪ್ಲೈ ಮಾಡಬೇಕು ಅಂತ ಟೈಮ್ ಲಿಮಿಟನ್ನು ನಾವು ಸೆಟ್ ಮಾಡ್ಬೋದಾ ಅನ್ನೋದು ಮೊದಲನೇ ಕ್ವೆಶನ್. ಮತ್ತು ಎರಡನೇದು ಏನು ಅಂತಂದರೆ, ಅಕಸ್ಮಾತ್ ಏನಾದರೂ ಅಂದರೆ ಈಗ ಜುಡಿಷಿಯರಿ ಜಡ್ಜ್ಗಳು ಈ ಒಂದು ಟೈಮ್ ಲೈನನ್ನು ಸೆಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇಂತಿಷ್ಟು ಪೀರಿಯಡ್ ಆದಮೇಲೆ ಅದನ್ನು ಡೀಮ್ಡ್ ಅಸೆಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ ಅಂತ. ಸೊ ಈ ಒಂದು ಕ್ವೆಶನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಇಲ್ಲಿ ನಾನು ಹೇಳಿದಾಗ ಈ ಹಿಂದೆ ಈ ಜಡ್ಜ್ಮೆಂಟನ್ನು ಕೊಟ್ಟರು, ಅಂದರೆ 1 ಮಂತ್ 2 ಮಂತ್ಸ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿದರೆ. ಸೊ ಇದ್ರ ಪ್ರಕಾರ ಏನಾಗುತ್ತೆ ಅಂತಂದರೆ, ಅಂದರೆ ಈ ಹಳೆ ಜಡ್ಜ್ಮೆಂಟ್ ಪ್ರಕಾರ ಏನು ಅಂತಂದರೆ, ಈಗ ಗವರ್ನರು 1 ಮಂತ್ ಆಗಿದೆ, ರಾಜ್ಯದ ಬಿಲ್ಗಳ ಮೇಲೆ ಯಾವುದೇ ರೀತಿಯಾದ ಒಂದು ಆ್ಯಕ್ಷನನ್ನು ತಗೊಂಡಿಲ್ಲ ಅಂದರೆ ಈಸಿಯಾಗಿ ಅದು ಡೀಮ್ಡ್ ಅಸೆಂಟ್ ಅಂತ ಕನ್ಸಿಡರ್ ಆಗಿಬಿಡುತ್ತೆ. ಅಂದರೆ ಅವ್ರು ಏನಂತೀವಿ ಯಾವುದೇ ರೀತಿಯಾದ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದರೆ ಆ ಒಂದು ಬಿಲ್ ಪಾಸ್ ಆಗಿದೆ, ಆ ಒಂದು ಬಿಲ್ಗೆ ಗವರ್ನರ್ ಸಹಿ ಮಾಡಿದ್ದಾರೆ ಅಥವಾ ಗವರ್ನರ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಆಗಿಬಿಡುತ್ತೆ. ಸೊ ಆ ರೀತಿಯಾದ ಒಂದು ಕಾನ್ಸೆಪ್ಟನ್ನು ಈ ಹಿಂದಿನ ಜಡ್ಜ್ಮೆಂಟ್ ನೀಡಿತ್ತು. ಇದು ಮತ್ತೊಂದು ಪಾಯಿಂಟ್. ನೆಕ್ಸ್ಟ್, ಈಗಿನ ಜಡ್ಜ್ಮೆಂಟ್ ಏನು ಹೇಳಿದೆ ಅಂತ. ಈಗಿನ ಜಡ್ಜ್ಮೆಂಟ್ ಏನು ಹೇಳ್ತು ಅಂತಂದರೆ, ನ್ಯಾಯಾಲಯದಿಂದ ಕೋರ್ಟ್ಗಳೇನಿದೆ ಗವರ್ನರ್ ಅಥವಾ ರಾಷ್ಟ್ರಪತಿಯವ್ರಿಗೆ ಯಾವುದೇ ರೀತಿಯಾದ ಕಾಲಮಿತಿಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಅಥವಾ ವಿಧಿಸಲು ಸಾಧ್ಯವಿಲ್ಲ ಅಂತ. ಅಂದರೆ ಜುಡಿಷಿಯರಿ ಏನಿದೆ ಅವರು ರಾಷ್ಟ್ರಪತಿಗಳಿಗೆ ಆಗಲಿ ಅಥವಾ ಗವರ್ನರ್ಗೆ ಆಗಲಿ ಯಾವುದೇ ರೀತಿಯಾದ ಟೈಮ್ ಲಿಮಿಟನ್ನು ಸೆಟ್ ಮಾಡುವ ಅಧಿಕಾರ ಇಲ್ಲ. ಯಾಕೆ ಅಂದರೆ ನಮ್ಮ ಸೆಪರೇಷನ್ ಆಫ್ ಪವರ್ಸ್ ಏನಿದೆ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ಗೆ ಸೇರಿರುವಂಥ ಸೆಪರೇಷನ್ ಆಫ್ ಪವರ್ಸ್ ಏನಿದೆ, ಇದೇನಾಗುತ್ತೆ ಅಂತಂದರೆ ಜುಡಿಷಿಯರಿ ಓವರ್ ಸ್ಟೆಪ್ಪಿಂಗ್ ಇಂಟು ಎಕ್ಸಿಕ್ಯೂಟಿವ್,
ಎಕ್ಸಿಕ್ಯೂಟಿವ್ ಡಿಸಿಷನ್ಸಲ್ಲಿ ಜುಡಿಷಿಯರಿ ಇನ್ವಾಲ್ವ್ ಆಗ್ತಾ ಇರೋದಾಗುತ್ತೆ. ಸೊ ಇಲ್ಲಿ ನಾವು ಜುಡಿಷಿಯಲ್ ಓವರ್ ರೀಚ್ ಅಂತ ಆಗ್ಬಿಡುತ್ತೆ ಇದು. ಸೊ ಹಾಗಾಗಿ ಟೈಮ್ ಲಿಮಿಟನ್ನು ಸೆಟ್ ಮಾಡೋದಕ್ಕೆ ನ್ಯಾಯಾಲಯಗಳಿಗೆ ಯಾವುದೇ ರೀತಿಯಾದ ಹಕ್ಕಿಲ್ಲ, ಯಾವುದೇ ರೀತಿಯಾದ ಪವರ್ಸ್ ಇಲ್ಲ ಅಂತ ನಿನ್ನೆಯ ಒಂದು ಜಡ್ಜ್ಮೆಂಟ್ ಹೇಳಿದೆ. ಸೊ ಈಗ ನಾವು ಬೇಸಿಕ್ ಐಡಿಯಾ ತಿಳ್ಕೊಂಡಿದ್ದೀವಿ. ಅಂದರೆ ಇದೇ ಇಂಪಾರ್ಟೆಂಟ್ ಇಶ್ಯೂ ಇದ್ದಿದ್ದೆ ಮೇನ್ ಇದು. ಅಂದರೆ ಟೈಮ್ ಲಿಮಿಟ್ ಸೆಟ್ ಮಾಡ್ಬೋದಾ ಜುಡಿಷಿಯರಿ, ಗವರ್ನರ್ಗಿಷ್ಟು ಪ್ರೆಸಿಡೆಂಟ್ಗಿಷ್ಟು ತಿಂಗಳೊಳಗಡೆ ನಾವು ಆನ್ಸರ್ ಮಾಡಬೇಕು ಅಂತ ಜುಡಿಷಿಯರಿ ಟೈಮ್ ಲಿಮಿಟ್ ಸೆಟ್ ಮಾಡ್ಬೋದಾ ಅನ್ನುವಂಥ ಕ್ವೆಶನ್ಗೆ ನಿನ್ನೆಯ ಒಂದು ಇದರಲ್ಲಿ ಆನ್ಸರ್ ಸಿಕ್ಕಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಮಗೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಪ್ರಿಲಿಮ್ಸಲ್ಲಿ ನಾವು ನೋಡಿದ್ರೆ ಪ್ರೆಸಿಡೆಂಟ್, ಗವರ್ನರ್ ಎರಡೂ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅವ್ರಿಗೆ ರಿಲೇಟ್ ಆಗಿರುವಂಥ ಸ್ಟ್ಯಾಟಿಕ್ ಪಾರ್ಟ್ ಏನಿದೆ, ಅಂದರೆ ನಮ್ಮ ಒಂದು ಸಂವಿಧಾನದಲ್ಲಿ ಬರುವ ಆರ್ಟಿಕಲ್ಸ್ಗಳೇನಿದೆ ಆ ಒಂದು ಆರ್ಟಿಕಲ್ಸ್ ನಂಬರ್ಸ್ ಗೊತ್ತಿರಬೇಕು. ಒಂದು ಕಡೆ ಆರ್ಟಿಕಲ್ ನಂಬರ್, ಯಾರಿಗೆ ಯಾವ ಆರ್ಟಿಕಲ್ ಬರುತ್ತೆ ಅಂತ. ನಂತರ ಏನು ಗೊತ್ತಿರಬೇಕು ಅಂದರೆ ಆರ್ಟಿಕಲ್ನ ಪ್ರಾವಿಷನ್ಸ್, ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿವೆ, ಆ ಆರ್ಟಿಕಲ್ಸ್ನ ಪ್ರಾವಿಷನ್ಸ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಆರ್ಟಿಕಲ್ 200 ಅಂತ ಅಂದಿದ ತಕ್ಷಣ ನಮ್ಗೇನು ಗೊತ್ತಿರಬೇಕು, ಪವರ್ಸ್ ಆಫ್ ಗವರ್ನರ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಬಿಲ್ಸ್. ಸೊ ಏನೇನಿದೆ ಅಲ್ಲಿ, ವಿತ್ ಹೋಲ್ಡು, ಅಸೆಂಟ್ ಏನೇನಿದೆ ಅದೆಲ್ಲ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇರಬೇಕು. ಯಾಕೆಂದರೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದ್ರೆ ಪ್ರೆಸಿಡೆಂಟು ಗವರ್ನರ್ ರಿಲೇಟೆಡ್ ಕ್ವೆಶನ್ಸ್ ತುಂಬಾ ಇದೆ, ಎಸ್ಪೆಷಲಿ ವಿತ್ ಇನ್ ಪ್ರಿಲಿಮ್ಸಲ್ಲಿ. ಅಂದರೆ ಪವರ್ಸ್ ಆಫ್ ಗವರ್ನರ್ ಇರ್ಬೋದು, ಇಲ್ಲ ಪ್ರೆಸಿಡೆಂಟ್ ಪವರ್ಸ್ ಇರ್ಬೋದು, ಇಲ್ಲ ಇವರಿಬ್ಬರ ರಾಷ್ಟ್ರಪತಿ ಮತ್ತು ಗವರ್ನರ ಪವರ್ಸ್ ಏನಿದೆ, ಫಂಕ್ಷನ್ಸ್ ಏನಿದೆ ಅವುಗಳ ಒಂದು ಕಂಪ್ಯಾರಿಸನ್ ಮಾಡಿರೋದಿರ್ಬೋದು. ಆ ರೀತಿಯಾದ ಕ್ವೆಶನ್ಸನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಕೂಡ ಪ್ರೆಸಿಡೆಂಟ್ನ ಪವರ್ಸ್ಗಳು ಏನು ಅಂತ ಡೈರೆಕ್ಟಾಗಿ KPSCಯಲ್ಲಿ ಕ್ವೆಶನ್ಸ್ ಬಂದಿರೋದು ನೋಡಿದ್ವಿ. ಪ್ರೆಸಿಡೆಂಟ್ ಪವರ್ಸು, ಗವರ್ನರ್ ಪವರ್ಸು, ಈ ಎಲ್ಲ ಇರುವಂಥ ಕಾರಣ ಈ ಒಂದು ಆರ್ಟಿಕಲ್ಗೆ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೇನ್ಸಲ್ಲಿ ಈ ಒಂದು ಆರ್ಟಿಕಲ್ನ ಹೇಗೆ ಯೂಸ್ ಮಾಡ್ಬೋದು ನಾವು ಅಂತಂದರೆ, ಒಂದು ಕಡೆ ಜುಡಿಷಿಯಲ್ ಓವರ್ ರೀಚ್ ಅಥವಾ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಏನಿದೆ ಇದರ ಕುರಿತಾಗಿ ಏನಾದ್ರು ಕ್ವೆಶನ್ಸ್ ಇದೆ ಅಲ್ಲಿ ಇದನ್ನ ಕೋಟ್ ಮಾಡ್ಬೋದು. ಅಂದರೆ ಇಲ್ಲಿ ಏನು ಜುಡಿಷಿಯರಿ ಗವರ್ನರ್ ಮತ್ತು ಪ್ರೆಸಿಡೆಂಟ್ಗೆ ಟೈಮ್ ಲಿಮಿಟನ್ನು ಫಿಕ್ಸ್ ಮಾಡಿತ್ತು ಅದರ ಕುರಿತಾಗಿ ಬರಿಬೋದಾಗುತ್ತೆ. ಇನ್ನು ಮತ್ತೆ ಬೇರೆ ವಿತ್ ರೆಸ್ಪೆಕ್ಟ್ ಟು ಪ್ರೆಸಿಡೆಂಟ್, ಗವರ್ನರ್ ಯಾರು ಕ್ವೆಶನ್ ಕೇಳಿದ್ರೆ ಈ ಒಂದು ಆರ್ಟಿಕಲ್ನ PTKಯಲ್ಲಿ ನಾವು ಬರಿಬೋದು. ಇಂಟ್ರೊಡಕ್ಷನಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಹೇಗೆ ಬರಿಬೇಕು ಅಂತ ಬಂದಾಗ ಈ ಒಂದು ಆರ್ಟಿಕಲ್ನ ಅಲ್ಲಿ ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ಎಥಿಕ್ಸ್ ಪೇಪರ್ಗೆ ಹೋದ್ರೂ ಕೂಡ ಅಲ್ಲೂ ಹಲವಾರು ಟಾಪಿಕ್ಸ್ಗಳಲ್ಲಿ ಇದನ್ನು ನಾವು ಕೋಟ್ ಮಾಡ್ಬೋದು, ಅಲ್ಲಲ್ಲಿ ಕೋಟ್ ಮಾಡ್ಕೋಬೋದಾಗತ್ತೆ. ಸೊ ಹಾಗಾಗಿ ಎಂಟೈರ್ ನಮ್ಮ ಎಕ್ಸಾಮ್ಗೆ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ಈ ಒಂದು ಆರ್ಟಿಕಲ್ ಬಹಳನೇ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾವು ಬೇಸಿಕ್ ಐಡಿಯಾ ತಿಳ್ಕೊಂಡ್ವಿ. ಈಗ ಸ್ಟ್ಯಾಟಿಕ್ ಪಾರ್ಟಿಗೆ ನೋಡೋಣ. ಏನು ಸ್ಟ್ಯಾಟಿಕ್ ಪಾರ್ಟ್ ಏನೇನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ನಾನು ಹೇಳಿರೋ ಥರ ಆರ್ಟಿಕಲ್ 200 ಏನಿದೆ ವಿತ್ ರೆಸ್ಪೆಕ್ಟ್ ಟು ಗವರ್ನರ್, ಓಕೆನಾ. ಆರ್ಟಿಕಲ್ 200 ಅಂದಿದ ತಕ್ಷಣ ಇದು ಗವರ್ನರ್ಗೆ ಬರುತ್ತೆ. ಏನು ಹೇಳುತ್ತೆ ಆರ್ಟಿಕಲ್ 200 ಅಂದರೆ, ಈಗ ರಾಜ್ಯದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಯಾವ್ದಾದ್ರು ಒಂದು ಬಿಲ್ಲನ್ನು ಪಾಸ್ ಮಾಡುತ್ತಾರೆ. ಸೊ ಆ ಬಿಲ್ಲನ್ನು ಪಾಸ್ ಮಾಡಿದಾಗ ಅದು ಗವರ್ನರ್ನ ಒಂದು ಸಹಿಗೋಸ್ಕರ ಹೋಗುತ್ತೆ, ಗವರ್ನರ್ನ ಒಂದು ಅಸೆಂಟ್ಗೋಸ್ಕರ ಹೋಗುತ್ತೆ. ಸೊ ಆಗ ಗವರ್ನರ್ಗೆ 4 ಆಪ್ಷನ್ಗಳಿರ್ತವೆ. ಸೊ ಗವರ್ನರ್ಗೆ 4 ಆಪ್ಷನ್ಗಳು ಇರ್ತವೆ. ಏನೇನು ಆಪ್ಷನು? ಒಂದು, ಅಸೆಂಟ್ ಕೊಡೋದು, ಅಂದರೆ ಒಪ್ಪಿಗೆ ಕೊಡೋದು, ಸಹಿ ಮಾಡಿ ಅದನ್ನು ನೋಟಿಫಿಕೇಷನ್ ಆಗಿ, ಗೆಜೆಟ್ ನೋಟಿಫಿಕೇಷನ್ ಆಗಿ ಬಿಟ್ಟು ಅದನ್ನ ಲಾ ಆಗಿ ಪಾಸ್ ಮಾಡೋದು ಒಂದು. ಎರಡನೇದು ಏನು ಅಂದರೆ ವಿತ್ ಹೋಲ್ಡ್ ಮಾಡ್ಬೋದು. ಸೊ ಏನು ವಿತ್ ಹೋಲ್ಡ್ ಅಂದರೆ ಆ ಒಂದು ಸಹಿ ಏನಿರುತ್ತೆ ಆ ಸಹಿ ಒಪ್ಪಿಗೆಯನ್ನು ಕೊಡೋದಿಲ್ಲ ಆ ಬಿಲ್ಗೆ. ಬಟ್ ಏನು ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಅವರೊಡನೆ ಮಾತನಾಡಿ ಅಂದರೆ ಏನಾದ್ರು ಅಂದರೆ ಈ ಬಿಲ್ಲಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅನ್ಸಿದ್ರೆ ಗವರ್ನರ್ ಹೋಗಿ ಈ ಮಿನಿಸ್ಟರ್ಗಳ ಹತ್ರ ಮಾತಾಡ್ಬೋದಾಗುತ್ತೆ. ಸೊ ಅದು ವಿತ್ ಹೋಲ್ಡ್ ಆಗುತ್ತೆ. ಮತ್ತು ಮೂರನೇದಾಗಿ ಏನು ಮಾಡ್ಬೋದು ಅಂತಂದರೆ ರಿಟರ್ನ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಆಲ್ಸೋ ಇಲ್ಲಿ ವಿತ್ ಹೋಲ್ಡ್ ಮಾಡಿದಾಗ ಯಾಕೆ ನಾನು ಆ ಬಿಲ್ಲನ್ನು ಹಿಡಿತಾ ಇದ್ದೀನಿ ಅಂತ ಗವರ್ನರ್ ರೀಸನ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಏನು ಹೇಳಿದೆ ಇಲ್ಲಿ ರಿಟರ್ನ್ ಅಂತ ಬಂದಾಗ ನನಗೆ ಈ ಒಂದು ಪ್ರೊವಿಷನ್ಸ್ ಅರ್ಥ ಆಗ್ತಾ ಇಲ್ಲ ಅಥವಾ ಸರಿ ಅನ್ನಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸ್ಬೋದು. ಆ್ಯಂಡ್ ಈ ಒಂದು ರಿಟರ್ನ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಮನಿ ಬಿಲ್ಸ್ ಮಾಡೋಕ್ಕೆ ಆಗೋದಿಲ್ಲ, ಓಕೆನಾ. ಇದು ಒಂದು. ನೆಕ್ಸ್ಟು ಇನ್ನೊಂದು ಏನು ಮಾಡ್ಬೋದು, ಲಾಸ್ಟ್ ಆಪ್ಷನ್ ಏನು ಅಂದರೆ ರಿಸರ್ವ್ ದ ಬಿಲ್ ಫಾರ್ ಪ್ರೆಸಿಡೆಂಟ್. ಸೊ ಏನಾಗುತ್ತೆ ಈ ರಿಸರ್ವ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಗವರ್ನರ್ ಏನು ಮಾಡ್ತಾರೆ, ಆ ಬಿಲ್ನ ಪ್ರೆಸಿಡೆಂಟ್ ಕನ್ಸಿಡರೇಷನ್ಗೆ ಕಳಿಸ್ತಾರೆ. ಆ್ಯಂಡ್ ಒನ್ಸ್ ಈ ಪ್ರೆಸಿಡೆಂಟ್ ಕನ್ಸಿಡರೇಷನ್ಗೆ ಕಳಿಸಿದ ಮೇಲೆ ಗವರ್ನರ್ಗೆ ಈ ಬಿಲ್ನ ಮೇಲೆ ಯಾವುದೇ ರೀತಿಯಾದ ಪವರ್ ಇರೋದಿಲ್ಲ. ಏನೇ ಡಿಸಿಷನ್ ಇದ್ರೂ ಪ್ರೆಸಿಡೆಂಟೇ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಇಶ್ಯೂ ಏನು ಅಂತಂದರೆ ಈ ರಿಸರ್ವೇಷನ್ ಮಾಡ್ತಾರಲ್ವ, ಗವರ್ನರು ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಆ್ಯಂಡ್ ಇಲ್ಲಿ ಮತ್ತೆ ಪ್ರೆಸಿಡೆಂಟ್ಗೆ 3 ಆಪ್ಷನ್ ಇರುತ್ತೆ.
ಅಗೇನ್ ಸೇಮ್ ಅಸೆಂಟ್ ಕೊಡೋದು, ವಿತ್ ಹೋಲ್ಡ್ ಕೊಡೋದು, ಇಲ್ಲ ರಿಟರ್ನ್ ಮಾಡೋದು. ಸೊ ಈ ಮೂರನ್ನು ಇಲ್ಲೂ ವಿತ್ ಹೋಲ್ಡ್ ಅಂತ ಬಂದಾಗ ಇಲ್ಲೂ ವಿತ್ ಹೋಲ್ಡ್, ಇಲ್ಲೂ ವಿತ್ ಹೋಲ್ಡ್, ಈ ಒಂದು ವಿತ್ ಹೋಲ್ಡೇ ಪ್ರಾಬ್ಲಮ್ ಆಗಿದ್ದು. ಯಾಕೆಂದರೆ ಯಾವುದೇ ರೀತಿಯಾದ ಒಂದು ಟೈಮ್ ಲೈನ್ ಕಾನ್ಸ್ಟಿಟ್ಯೂಷನಲ್ಲಿ ಕೊಡದೇ ಇರುವಂತಹ ಕಾರಣ ಇಂಡೆಫಿನೆಟ್ ಆಗಿ ವಿತ್ ಹೋಲ್ಡ್ ಮಾಡ್ತಾಯಿದ್ರು. ಸೊ ಇದು ಏನಂತೀವಿ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 200. ಆರ್ಟಿಕಲ್ 200ಅಲ್ಲಿ ಗವರ್ನರ್ಗೆ 4 ಆಪ್ಷನ್ ಇದೆ. ಒಂದು ಅಸೆಂಟ್, ಒಂದು ವಿತ್ ಹೋಲ್ಡ್, ಒಂದು ರಿಟರ್ನ್, ಒಂದು ರಿಸರ್ವ್. ಒಂದು ಸತಿ ರಿಸರ್ವ್ ಮಾಡಿಬಿಟ್ರೆ ಪ್ರೆಸಿಡೆಂಟ್ಗೆ, ಗವರ್ನರ್ಗೆ ಆ ಬಿಲ್ನ ಮೇಲೆ ಯಾವುದೇ ರೀತಿಯಾದ ಒಂದು ಅಧಿಕಾರ ಇರೋದಿಲ್ಲ. ಇಷ್ಟು ಆಯಿತು. ನೆಕ್ಸ್ಟ್ ಈಗ ನಾನು ಏನು ಹೇಳಿದೆ, ರಿಸರ್ವ್ ಮಾಡ್ತಾರೆ ಗವರ್ನರು ಪ್ರೆಸಿಡೆಂಟ್ಗೆ ಅಂತ. ಸೊ ಈ ರಿಸರ್ವ್ ಮಾಡಿದಾಗ ಏನಾಗುತ್ತೆ, ಪ್ರೆಸಿಡೆಂಟು ಯಾವ ರೀತಿಯಾದ ಆ್ಯಕ್ಷನ್ಸನ್ನು ತೊಗೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದೆ ಆರ್ಟಿಕಲ್ 201. ಸೊ ಆರ್ಟಿಕಲ್ 200 ವಿತ್ ರೆಸ್ಪೆಕ್ಟ್ ಟು ಗವರ್ನರ್, ಸ್ಟೇಟ್ ಬಿಲ್ಸ್, ಪವರ್ಸ್ ಆಫ್ ಗವರ್ನರ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಬಿಲ್ಸ್ ಆದರೆ, ಆರ್ಟಿಕಲ್ 201 ಏನಿದೆ ದಟ್ ಈಸ್ ಪವರ್ಸ್ ಆಫ್ ಪ್ರೆಸಿಡೆಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಬಿಲ್ಸ್. ಸೊ ಇಲ್ಲಿ ನಾನು ಹೇಳ್ದಂಗೆ ಅಸೆಂಟ್, ವಿತ್ ಹೋಲ್ಡ್ ಆರ್ ರಿಟರ್ನ್, ಈ 3 ಆಪ್ಷನ್ಸ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಪ್ರೆಸಿಡೆಂಟ್ಗೂ ಯಾವುದೇ ರೀತಿಯಾದ ಟೈಮ್ ಲೈನ್ ಕೊಡದೇ ಇರುವಂತಹ ಕಾರಣ ಅಲ್ಲೂ ಕೂಡ ಇಂಡೆಫಿನೆಟ್ ಆಗಿ ಡಿಲೇ ಮಾಡುವಂತಹ ಸಿಚುವೇಶನ್ಸ್ಗಳು ಈ ಹಿಂದೆ ನಡೆದಿದೆ. ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಬೇಸಿಕ್ಸ್ ಆಗಿದೆ. ಅಂದರೆ ನಮ್ಮ ಒಂದು ಸ್ಟ್ಯಾಟಿಕ್ ಪಾರ್ಟ್ ಏನೇನಿದೆ, ಗವರ್ನರ್ ಡಿಸ್ಕ್ರಿಷನ್ ಏನು, ಮತ್ತು ಪ್ರೆಸಿಡೆಂಟ್ಗೆ ಯಾವ ಒಂದು ಪವರ್ಸ್ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ನಾವು ಈ 14 ಕ್ವೆಶನ್ಸ್ ಏನು ಅಂತ ನೋಡೋಣ. ಸೊ ಇಲ್ಲಿ 14 ಕ್ವೆಶನ್ಸ್ ಮತ್ತು ಆ 14 ಕ್ವೆಶನ್ಸ್ಗೆ ಕೋರ್ಟ್ ನೀಡಿರುವಂಥ ರೆಸ್ಪಾನ್ಸ್ಗಳನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಮೊದಲನೇದಾಗಿ ಈಗಾಗಲೇ ಹೇಳಿರೋ ಥರ ಕಾನ್ಸ್ಟಿಟ್ಯೂಷನಲ್ ಆಪ್ಷನ್ಸ್ ಏನು, ಗವರ್ನರ್ ಮುಂದೆ ಯಾವ ರೀತಿಯಾದ ಒಂದು ಕಾನ್ಸ್ಟಿಟ್ಯೂಷನಲ್ ಆಪ್ಷನ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಬಿಲ್ಸ್ ಅಂತ. ಸೊ ಇದನ್ನು ನಾವು ಆಗಲೇ ನೋಡಿದ್ದೀವಿ. 4 ಥರ ಇದೆ. ಗವರ್ನರ್ಗೆ ಏನೇನಿದೆ, ಅಸೆಂಟ್ ಇದೆ, ವಿತ್ ಹೋಲ್ಡ್ ಇದೆ, ರಿಟರ್ನ್ ಇದೆ, ಆ್ಯಂಡ್ ರಿಸರ್ವ್ ಟು ಪ್ರೆಸಿಡೆಂಟ್ ಇದೆ. ಆ್ಯಂಡ್ ಈ ರಿಸರ್ವ್ ಆಗಿರೋ ಬಿಲ್ಗೆ ಪ್ರೆಸಿಡೆಂಟ್ಗೆ 3 ಇದೆ. ಒಂದು ಅಸೆಂಟ್, ವಿತ್ ಹೋಲ್ಡ್ ಆ್ಯಂಡ್ ರಿಟರ್ನ್, 3 ರೀತಿಯಾದ ಪವರ್ ಇದೆ. ಸೊ ಇದು ಆರ್ಟಿಕಲ್ 200ಅಲ್ಲಿ ಮಾತಾಡುತ್ತೆ, ಇದು ಆರ್ಟಿಕಲ್ 201 ಮಾತಾಡುತ್ತೆ. ಸೊ ಇದಿಷ್ಟು. ಸೊ ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಏನು ಅಂತಂದರೆ, ಈಸ್ ದ ಗವರ್ನರ್ ಬೌಂಡ್ ಬೈ ದ ಏಡ್ ಆ್ಯಂಡ್ ಅಡ್ವೈಸ್ ಟೆಂಡರ್ಡ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡರ್ ಆರ್ಟಿಕಲ್ 200. ನಾನು ಇಲ್ಲಿ ಏನು ಹೇಳಿದೆ, ಗವರ್ನರು ಇಲ್ಲಿ ವಿತ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲ ರಿಟರ್ನ್ ಮಾಡ್ತಾ ಇದ್ದಾರೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಜೊತೆ ಚರ್ಚೆ ಮಾಡ್ಬೋದು. ಅಂದರೆ ಏನಾದ್ರು ಅವ್ರಿಗೆ ಪ್ರಾವಿಷನ್ಸ್ನ ಕುರಿತಾಗಿ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹತ್ರ ಒಪಿನಿಯನನ್ನು ತೊಗೋಬೋದು. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೀಡುವಂತಹ ಒಪಿನಿಯನ್ ಏನಿದೆ, ಇಸ್ ಇಟ್ ಬೈಂಡಿಂಗ್ ಆನ್ ಗವರ್ನರ್, ಅಂದರೆ ಗವರ್ನರ್ ಆ ಒಂದು ಒಪಿನಿಯನ್ನ ರೆಸ್ಪೆಕ್ಟ್ ಮಾಡಿ ಅದಕ್ಕೆ ತಕ್ಕಂತೆಯೇ ನಿರ್ಧಾರ ತೊಗೊಬೇಕಾ, ಅಂದರೆ ಆ ಒಂದು ಏನಾದರೂ ಅಡ್ವೈಸ್ ಕೊಟ್ಟಿರುತ್ತೆ, ಆ ಅಡ್ವೈಸ್ ಬೈಂಡಿಂಗ್ ಆಗಿರುತ್ತಾ ಗವರ್ನರ್ ಮೇಲೆ ಅಂತ ಒಂದು ಕ್ವೆಶನ್ ಬಂತು. ಸೊ ಅದಕ್ಕೆ ಏನು ಹೇಳೋದು ಸುಪ್ರೀಂ ಕೋರ್ಟ್ ಅಂದರೆ, ನೋ, ಗವರ್ನರ್ ಏನಿದೆ, ಗವರ್ನರ್ ಅವರ ಒಂದು ಇಂಡಿಪೆಂಡೆಂಟ್ ಡೆಸಿಷನನ್ನು ತೊಗೋಬೋದು, ಆ ಅಡ್ವೈಸನ್ನು ತೊಗೋಬೋದು. ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ನೀಡುವಂಥ ಅಡ್ವೈಸನ್ನು ಅವರು ಕೇಳಿಸ್ಕೋಬೋದು, ಬಟ್ ಅದನ್ನೇ ಅವರು ಫಾಲೋ ಮಾಡಬೇಕು ಅನ್ನೋ ಯಾವುದೇ ರೂಲ್ಸ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿಲ್ಲ. ಸೊ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಏನಂತೀವಿ ಹೇರಿಕೆ ಇರೋದಿಲ್ಲ, ಆ ಅಡ್ವೈಸ್ನ ಹೇರಿಕೆ ಇರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟು, ಈಸ್ ದ ಎಕ್ಸಸೈಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಬೈ ಗವರ್ನರ್ ಅಂಡರ್ ಆರ್ಟಿಕಲ್ 200 ಜಸ್ಟಿಸಿಯಬಲ್ ಅಂತ ಕೇಳಿದೆ. ಅಂದರೆ ಈಗ ಆರ್ಟಿಕಲ್ 200ಅಲ್ಲಿ ಗವರ್ನರ್ ಏನೋ ಒಂದು ಸ್ಟೆಪ್ಪನ್ನು, ನಿರ್ಧಾರನ ತಗೋತಾರೆ. ಅಂದರೆ ವಿತ್ ಹೋಲ್ಡ್ ಮಾಡೋದಿರ್ಬೋದು, ರಿಟರ್ನ್ ಮಾಡೋದಿರ್ಬೋದು, ಇಲ್ಲ ರಿಸರ್ವ್ ಮಾಡೋದಿರ್ಬೋದು. ಸೊ ಈ ಒಂದು ಅವರ ಒಂದು ಡಿಸಿಷನ್ ಏನಿದೆ, ಆ ಡಿಸಿಷನನ್ನು ಕೋರ್ಟ್ ಆಫ್ ಲಾ ಅಲ್ಲಿ ಕ್ವೆಶನ್ ಮಾಡ್ಬೋದಾ ಅಂತ ಕ್ವೆಶನ್ ಇದೆ. ಸೊ ಇಲ್ಲೇನು ಹೇಳ್ತಾರೆ, ನೋ, ಅವರ ಒಂದು ಫಂಕ್ಷನ್ ಏನಿದೆ, ಇಟ್ ಈಸ್ ನಾಟ್ ಜಸ್ಟಿಸಿಯಬಲ್ ಅಂಡರ್ 200. ಸೊ ಜಸ್ಟಿಸಿಯಬಲ್ ಅಂದರೆ ಏನು, ಬೈ ಕೋರ್ಟ್ ಆಫ್ ಲಾ ಅಲ್ಲಿ ಕ್ವೆಶನ್ ಮಾಡ್ಬೋದಾ ಅನ್ನೋದು ಜಸ್ಟಿಸಿಯಬಲ್ ಅಂತಂದರೆ. ಸೊ ಹಾಗೆ ಮಾಡೋಕ್ಕಾಗೋದಿಲ್ಲ. ಅಂಡರ್ ಆರ್ಟಿಕಲ್ 200 ದರ್ ಇಸ್ ನೋ ಸಚ್ ಪ್ರಾವಿಷನ್. ಬಟ್ ಕೋರ್ಟ್ಗೇನಿದೆ, ಲಿಮಿಟೆಡ್ ಪವರ್ ಇದೆ. ಸೊ ಏನು ಮಾಡ್ಬೋದು, ಕೋರ್ಟು ಒಂದು ಮ್ಯಾಂಡಮಸ್ಸನ್ನು ಇಶ್ಯೂ ಮಾಡ್ಬೋದು ಗವರ್ನರ್ಗೆ. ಸೊ ಇಂತಿಷ್ಟು ಪೀರಿಯಡಲ್ಲಿ ದಯವಿಟ್ಟು ನೀವು ರೆಸ್ಪಾಂಡ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಮ್ಯಾಂಡಮಸ್ನ ಇಶ್ಯೂ ಮಾಡ್ಬೋದೇ ಹೊರತಾಗಿ ಯಾವುದೇ ರೀತಿಯಾದ ಏನಂತೀವಿ ಆ್ಯಕ್ಷನ್ಸನ್ನು ತೊಗೊಳೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಆಗಲಿ ಯಾವುದೇ ರೀತಿಯಾದ ಜುಡಿಷಿಯರಿಗೆ ಪವರ್ ಇಲ್ಲ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟ್ ಬಂದಾಗ ಆರ್ಟಿಕಲ್ 361 ಏನಿದೆ, ಆರ್ಟಿಕಲ್ 361 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 361ನಲ್ಲಿ ಇಮ್ಯುನಿಟಿ ಬಗ್ಗೆ ಮಾತಾಡ್ತಾರೆ. ಅಂದರೆ ಗವರ್ನರು ಅಥವಾ ಪ್ರೆಸಿಡೆಂಟು ಅವರ ಒಂದು ಆಫೀಸಲ್ಲಿ ಇರುವಾಗ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೊಂಡಿದ್ರೆ ಆ ಡಿಸಿಷನ್ಸ್ನ ಆಧಾರ ಮೇಲೆ ಅವ್ರನ್ನ ಕೋರ್ಟಲ್ಲಿ ಟ್ರಯಲ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಆ ರೀತಿಯಾದ ಒಂದು ಇಮ್ಯುನಿಟಿ ಇದೆ. ಸೊ ದ್ಯಾಟ್ ಈಸ್ ಡಿಸ್ಕಸ್ಡ್ ಅಂಡರ್ ಆರ್ಟಿಕಲ್ 361. ಇದು ಕೂಡ ನಮ್ಮ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕ್ವೆಶನ್ ಅಂದರೆ, ಈಸ್ ಆರ್ಟಿಕಲ್ 361 ಆ್ಯನ್ ಆಬ್ಸಲ್ಯೂಟ್ ಬಾರ್ ಟು ಜುಡಿಷಿಯಲ್ ರಿವ್ಯೂ ಇನ್ ರಿಲೇಷನ್ ಟು ಆ್ಯಕ್ಷನ್ಸ್ ಆಫ್ ಆರ್ಟಿಕಲ್ 200. ಇಲ್ಲಿ ಏನು ಕ್ವೆಶನ್ ಅಂತಂದರೆ,
ಈ ಆರ್ಟಿಕಲ್ 361 ಏನಿದೆ ಇದು ಆಬ್ಸಲ್ಯೂಟ್ ಇಮ್ಯುನಿಟಿ ಕೊಡುತ್ತಾ ಅಂತ. ಎಸ್ ಕೋರ್ಟ್ ಏನು ಹೇಳಿದಾನೆ, ಎಸ್ ಇಟ್ ಪ್ರೊವೈಡ್ಸ್ ಆಬ್ಸಲ್ಯೂಟ್ ಇಮ್ಯುನಿಟಿ. ಯಾಕೆ ಅಂತಂದರೆ ಅವ್ರು ಏನೇ ಡೆಸಿಷನ್ಸ್ ತೊಗೊಂಡ್ರು ಇಟ್ ಇಸ್ ನಾಟ್ ಪರ್ಸನಲ್. ಅವರು ಆ ಒಂದು ಪ್ರೊಫೆಷನ್, ಆ ಒಂದು ಆಫೀಸಲ್ಲಿ ಇರುವಂತಹ ಕಾರಣ ಆ ಡಿಸಿಷನನ್ನು ತೊಗೊಂಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಇಮ್ಯುನಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟ್ ಏನು ಅಂದರೆ, ಕ್ಯಾನ್ ಟೈಮ್ ಲೈನ್ಸ್ ಬಿ ಇಂಪೋಸ್ಡ್ ಅಂಡರ್ ಆರ್ಟಿಕಲ್ 200. ಸೊ ದಿಸ್ ವಾಸ್ ದ ಮೇನ್ ಕ್ವೆಶನ್. ಎಂಟೈರ್ ಜಡ್ಜ್ಮೆಂಟ್ ಇದ್ರ ಬೇಸಿಸ್ ಮೇಲೆ ಇದ್ದಿದ್ದು. ಯಾಕೆ ಈಗಾಗಲೇ ನಾನು ಹೇಳಿದೆ, ಇಂದಿನ ಒಂದು ಜಡ್ಜ್ಮೆಂಟಲ್ಲಿ ಗವರ್ನರ್ಗೆ 1 ಮಂತು, ಪ್ರೆಸಿಡೆಂಟ್ಗೆ 2 ಮಂತ್ಸ್ ಒಳಗಡೆ ಏನಂತೀವಿ ಕೊಡಬೇಕು ಅವರ ಒಂದು ನಿರ್ಧಾರವನ್ನು ತಿಳಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಟೈಮ್ ಲೈಮನ್ನು ಫಿಕ್ಸ್ ಮಾಡಿತ್ತು. ಸೊ ಅದೇ ಕ್ವೆಶನ್ನ ಇಲ್ಲಿ ಪ್ರೆಸಿಡೆಂಟ್ ಅವರು ಕೇಳಿದ್ದಾರೆ, ಈ ಥರ ಮಾಡ್ಬೋದಾ ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ, ನೋ, ಇದು ಮಾಡೋದು ಅಪ್ರೋಪ್ರಿಯೇಟ್ ಅಲ್ಲ. ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಇದ್ರ ಮೇಲೆ ಸೈಲೆಂಟ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಯಾವುದೇ ರೀತಿಯಾದ ಒಂದು ಇನ್ಫಾರ್ಮೇಷನನ್ನು ವಿತ್ ರಿಗಾರ್ಡ್ ಟು ದಿಸ್ ಕೊಡೋದಿಲ್ಲ. ಸೊ ಹಾಗಾಗಿ ಇಟ್ ಇಸ್ ಸೈಲೆಂಟ್ ಇರುವಂಥ ಕಾರಣ ಅಪ್ರೋಪ್ರಿಯೇಟ್ ಅಲ್ಲ. ಈ ರೀತಿಯಾದ ಟೈಮ್ ಲೈಮನ್ನು ಜುಡಿಷಿಯರಿ ಫಿಕ್ಸ್ ಮಾಡೋದು ಅಪ್ರೋಪ್ರಿಯೇಟ್ ಅಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಈಸ್ ಎಕ್ಸಸೈಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಬೈ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 201 ಜಸ್ಟಿಸಿಯಬಲ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನು ಗವರ್ನರ್ಗೆ ಕೇಳಿರು ಅದೇ ಕ್ವಶನ್ ಪ್ರೆಸಿಡೆಂಟ್ಗೆ ಅಪ್ಲೈ ಆಗುತ್ತಾ? ಇಲ್ಲ, ಅಪ್ಲೈ ಆಗಲ್ಲ. ಅಂದರೆ ಇವನ್ ದ ಪ್ರೆಸಿಡೆಂಟ್ಸ್ ಆ್ಯಕ್ಷನ್ಸ್ ಆರ್ ನಾಟ್ ಜಸ್ಟಿಸೈಬಲ್ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಕ್ಯಾನ್ ದ ಪ್ರೆಸಿಡೆಂಟ್ ಬಿ ಬೌಂಡ್ ಟು ಟೈಮ್ ಲೈನ್ಸ್ ವೈಲ್ ಎಕ್ಸಸೈಸಿಂಗ್ ಪವರ್ಸ್ ಅಂಡರ್ ಆರ್ಟಿಕಲ್ 200? ನೋ, ಜುಡಿಷಿಯರಿ ಇದು ಸೇಮ್. ಜುಡಿಷಿಯರಿ ಯಾವುದೇ ರೀತಿಯಾದ ಒಂದು ಟೈಮ್ ಲೈನನ್ನು ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು, ಈಸ್ ಪ್ರೆಸಿಡೆಂಟ್ ರಿಕ್ವೈರ್ಡ್ ಟು ಸೀಕ್ ಅಡ್ವೈಸ್ ಆಫ್ ಸುಪ್ರೀಂ ಕೋರ್ಟ್ ವೆನ್ ಎವರ್ ಅ ಗವರ್ನರ್ ರಿಸರ್ವ್ಸ್ ಅ ಬಿಲ್ ಫಾರ್ ಅಸೆಂಟ್? ಇದು ಬಹಳ ಒಳ್ಳೆ ಕ್ವೆಶನ್ ಆಗಿದೆ. ಈಗ ಯಾವುದೋ ಒಂದು ರಾಜ್ಯ ಸರ್ಕಾರ ಅಥವಾ ಯಾವುದೋ ಒಂದು ಗವರ್ನರ್ ಪ್ರೆಸಿಡೆಂಟ್ಗೆ ಬಿಲ್ಲನ್ನು ರಿಸರ್ವ್ ಮಾಡಿದ್ರೆ, ಎವ್ರಿ ಟೈಮ್ ಬಿಲ್ಲನ್ನು ರಿಸರ್ವ್ ಮಾಡಿದಾಗ ಸುಪ್ರೀಂ ಕೋರ್ಟ್ನ ಒಂದು ಅಡ್ವೈಸನ್ನು ಪ್ರೆಸಿಡೆಂಟ್ ತೊಗೊಳ್ಳೇಬೇಕಾ ಅನ್ನೋದು ಇಲ್ಲಿ ಕ್ವೆಶನ್. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇಲ್ಲ, ಪ್ರತಿ ಸತಿ ತೊಗೋಬೇಕಾಗಿಲ್ಲ. ವೆನ್ ಎವರ್ ಪ್ರೆಸಿಡೆಂಟ್ ಈಸ್ ಇನ್ ಡೌಟ್ ಅಥವಾ ಪ್ರೆಸಿಡೆಂಟ್ಗೆ ಯಾವುದೇ ರೀತಿಯಾದ ಒಂದು ಏನಂತೀವಿ ಡಿಸಿಷನ್ ತೊಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ನ ಅಡ್ವೈಸನ್ನು ತೊಗೋಬೋದು. ಆ್ಯಂಡ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಆ್ಯಂಡ್ ಇಟ್ ಈಸ್ ನಾಟ್ ಕಂಪಲ್ಸರಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಟ್ ಈಸ್ ಏನಂತೀವಿ ಸಬ್ಜೆಕ್ಟ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಪ್ರೆಸಿಡೆಂಟ್ ಮೇಲೆ ಅದು ಸಾಕು ಅಂತ. ಅಂದರೆ ಪ್ರೆಸಿಡೆಂಟ್ಗೆ ನಾನು ಮಾಡ್ತಾ ಇರೋ ಕೆಲಸ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತಲೇ ದ್ಯಾಟ್ ಈಸ್ ಎನಫ್. ಎವ್ರಿ ಟೈಮ್ ಬಂದು ಸುಪ್ರೀಂ ಕೋರ್ಟ್ನ ಅಡ್ವೈಸ್ ತೊಗೋಬೇಕು ಅಂತ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು, ಆರ್ ಡಿಸಿಷನ್ಸ್ ಆಫ್ ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್ ಅಂಡರ್ ಜಸ್ಟಿಸಿಯಬಲ್ ಅಟ್ ಅ ಸ್ಟೇಜ್ ಆಫ್ ಆಂಟೀರಿಯರ್ ಇನ್ ಟು ದ ಲಾ ಕಮಿಂಗ್ ಇನ್ ಟು ಫೋರ್ಸ್? ಇಲ್ಲಿ ಪ್ರೆಸಿಡೆಂಟ್ನ ಕ್ವೆಶನ್ ಏನು ಅಂತಂದರೆ, ಈಗ ಒಂದು ಲಾ ಫೋರ್ಸ್ಗೆ ಬರೋಕ್ಕೆ ಮುಂಚೆ, ಅಂದರೆ ಇನ್ನು ಅದು ಬಿಲ್ ಸ್ಟೇಜಲ್ಲಿ ಇರುವಾಗ, ಆ ಒಂದು ಬಿಲ್ ಸ್ಟೇಜಲ್ಲಿ ಇದ್ದಾಗ ಅದು ಜಸ್ಟಿಸಿಯಬಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಗವರ್ನರ್ ಮತ್ತು ಪ್ರೆಸಿಡೆಂಟ್ ತಗೊಳ್ಳೋವಂಥ ಡಿಸಿಷನ್ಸ್ ಏನಿದೆ. ಸೊ ಈಗ ಒಂದು ಲಾ ಬಿಲ್ ಸ್ಟೇಜಲ್ಲಿ ಇದೆ, ಇನ್ನು ಪಾಸ್ ಆಗಿಲ್ಲ. ಸೊ ಇಲ್ಲಿ ಏನೋ ಒಂದು ಡಿಸಿಷನ್ನ ಗವರ್ನರ್ ಅವ್ರ ಪ್ರೆಸಿಡೆಂಟ್ ತೊಗೊಂಡಿದ್ದಾರೆ ಅಂತಂದರೆ ಆರ್ ದೀಸ್ ಡಿಸಿಷನ್ಸ್ ಜಸ್ಟಿಸಿಯಬಲ್ ಅಂತ ಕೇಳಿರೋದು. ಸೊ ಸುಪ್ರೀಂ ಕೋರ್ಟ್ ಹೇಳಿದೆ, ನೋ, ದೀಸ್ ಡಿಸಿಷನ್ಸ್ ಆರ್ ನಾಟ್ ಜಸ್ಟಿಸಿಯಬಲ್. ಯಾಕೆ ಅಂತಂದರೆ ಜುಡಿಷಿಯರಿಗೆ ಯಾವಾಗ ಅಧಿಕಾರ ಇದೆ, ಅಂದರೆ ಜುಡಿಷಿಯಲ್ ರಿವ್ಯೂನ ಅಧಿಕಾರ ಯಾವಾಗಿದೆ ಜುಡಿಷಿಯರಿಗೆ ಅಂತಾರೆ, ಓನ್ಲಿ ವೆನ್ ಇಟ್ ಬಿಕಮ್ಸ್ ಲಾ ಮೇಲೆ ಜುಡಿಷಿಯಲ್ ರಿವ್ಯೂ ಪವರ್ ಇದೆ ಹೊತ್ತು ಈ ಒಂದು ಆಂಟೀರಿಯರ್ ಸ್ಟೇಜ್ ಏನಿದೆ, ಆಂಟೀರಿಯರ್ ಸ್ಟೇಜಲ್ಲಿ ಯಾವುದೇ ರೀತಿಯಾದ ಜುಡಿಷಿಯಲ್ ಪವರ್ ಜುಡಿಷಿಯರಿಗೆ ಇಲ್ಲ ಅಂತಲೇ ಅವರು ಹೇಳಿದಾನೆ. ಬಿಫೋರ್ ಅ ಬಿಲ್ ಬಿಕಮ್ಸ್ ಅ ಲಾ, ಈ ಜುಡಿಷಿಯಲ್ ಅಡ್ಜುಡಿಕೇಷನ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಪ್ರಾವಿಷನ್ಸ್ ಆಫ್ ದ ಬಿಲ್ ಅದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು, ಕ್ಯಾನ್ ದ ಎಕ್ಸಸೈಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಆ್ಯಂಡ್ ದ ಆರ್ಡರ್ಸ್ ಆಫ್ ಆರ್ ಬೈ ದ ಪ್ರೆಸಿಡೆಂಟ್ ಆರ್ ಗವರ್ನರ್ ಬಿ ಸಬ್ಸ್ಟಿಟ್ಯೂಟೆಡ್ ಇನ್ ಎನಿ ಮ್ಯಾನರ್ ಅಂಡರ್ ಆರ್ಟಿಕಲ್ 142 ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನು ಹೇಳಿದ್ದಾರೆ ಅಂತಂದರೆ, ಸೊ ಈ ಒಂದು ಏನು ಕ್ವೆಶನ್ಗೆ ಕ್ಯಾನ್ ನಾಟ್ ಬಿ ಸಬ್ಸ್ಟಿಟ್ಯೂಟೆಡ್ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಅದು ಡೀಮ್ಡ್ ಅಸೆಂಟ್ ಆಗಿ ಕೂಡ ಕನ್ವರ್ಟ್ ಆಗಲ್ಲ. ಅಂದರೆ ಅವ್ರೇನು ನಿರ್ಧಾರ ತೊಗೊಂಡಿಲ್ಲ ಅಂದರೆ ಅದು ನಿರ್ಧಾರ ತೊಗೊಂಡಿಲ್ಲ ಅಷ್ಟೇ, ಅದನ್ನ ನಾವು ಕನ್ಸೆಂಟ್ ಅಂತ ಅಥವಾ ಅಸೆಂಟ್ ಅಂತ ತೊಗೋತೀವಿ ಅನ್ನೋದನ್ನ ಆ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಇಸ್ ಎ ಲಾ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್ ಅ ಲಾ ಇನ್ ಫೋರ್ಸ್ ವಿತೌಟ್ ದ ಅಸೆಂಟ್ ಆಫ್ ಗವರ್ನರ್ ಗ್ರಾಂಟೆಡ್ ಅಂಡರ್ ಆರ್ಟಿಕಲ್ 200 ಆಫ್ ದ ಕಾನ್ಸ್ಟಿಟ್ಯೂಷನ್? ಸೊ ಇಲ್ಲಿ ನೋಡಿ, ಯಾವುದೇ ಒಂದು ಬಿಲ್ ಆಗಲಿ, ರಾಜ್ಯದ ಬಿಲ್ ಆದರೆ ಗವರ್ನರ್ ಅಸೆಂಟ್ ಸಿಕ್ಕಿದ್ರೆ ಮಾತ್ರನೇ ಅದು ಲಾ ಕನ್ವರ್ಟ್ ಆಗೋದು. ಸೊ ಹಾಗಾಗಿ ಆ ರೀತಿಯಾದ ಕ್ವೆಶನ್ನೇ ಇಲ್ಲ. ಅಂದರೆ ವಿತೌಟ್ ಗವರ್ನರ್ ಅಸೆಂಟ್ ಬಿಲ್ಲನ್ನು ಲಾಗಿ ಕನ್ವರ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ದ್ಯಾಟ್ ಈಸ್ ದಿಸ್. ನೆಕ್ಸ್ಟು ಆರ್ಟಿಕಲ್ 145 ಕ್ಲಾಸ್ 3 ರಿಲೇಟೆಡ್ ಏನೋ ಕ್ವೆಶನ್ ಕೇಳ್ತಾರೆ. ಆ್ಯಂಡ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ನೋ, ದಿಸ್ ಇಸ್ ನಾಟ್ ರಿಲೇಟೆಡ್ ಟು ದಿಸ್ ಕೇಸ್, ಸೊ ಇದನ್ನು ನಾವು ಆನ್ಸರ್ ಮಾಡೋದಿಲ್ಲ ಅಂತ. ಆ್ಯಂಡ್ ಇಲ್ಲಿ 142 ಬಗ್ಗೆ ಕೇಳಿದಾಗ, ಟು ದ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 142 ಆಫ್ ದ ಕಾನ್ಸ್ಟಿಟ್ಯೂಷನ್
ಲಿಮಿಟೆಡ್ ಟು ಮ್ಯಾಟರ್ಸ್ ಆಫ್ ಪ್ರೊಸೀಜರಲ್ ಲಾ ಅಂತ ಅಂದಾಗ ಸುಪ್ರೀಂ ಕೋರ್ಟ್ ಏನು ಆನ್ಸರ್ ಮಾಡಿದೆ ಅಂತಂದರೆ ಇದನ್ನ ಡೆಫಿನೆಟಿವ್ ಮ್ಯಾನರಲ್ಲಿ ನಾವು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಆರ್ಟಿಕಲ್ 142 ಬಗ್ಗೆ ನಾವೀಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನು ಹೇಳಿದ್ದೆ ಅದ್ರ ಪ್ರಕಾರ, ಆರ್ಟಿಕಲ್ 142 ಪ್ರಕಾರ ಅಂತ ನಾವು ನೋಡಿದ್ರೆ, ಡೀಮ್ಡ್ ಅಸೆಂಟ್ ಏನಿದೆ ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಅಂದರೆ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನು ಆಟೋಮೆಟಿಕ್ ಅಸೆಂಟನ್ನು ಪ್ರಮೋಟ್ ಮಾಡೋದಿಲ್ಲ. ಅಂದರೆ ಈಗ ಏನು ಹೇಳಿದೆ ನಾನು, ಗವರ್ನರ್ ಅಥವಾ ಪ್ರೆಸಿಡೆಂಟ್ ಇಂತಿಷ್ಟು ಸಮಯದಲ್ಲಿ ಅಥವಾ ಅದೇ ಈ ಏನು ಟೈಮ್ಲೈನ್ ಫಿಕ್ಸ್ ಮಾಡಿದ್ರು, ಈ ಸಮಯದಲ್ಲಿ ಅವ್ರು ಏನಾದರೂ ರಿಪ್ಲೈ ಮಾಡಿಲ್ಲ ಅಂತಂದರೆ ಅದು ಡೀಮ್ಡ್ ಅಸೆಂಟ್ ಅಂತಾನೆ ಆಟೋಮೆಟಿಕ್ಕಾಗಿ ಅದು ಆಗಿಬಿಟ್ಟಿದೆ, ಅಂದರೆ ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಡ್ತಾಯಿತ್ತು. ಸೊ ಆರ್ಟಿಕಲ್ 142 ಅಂಡರಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾದ ಪವರನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ ಟು ಡಿಕ್ಲೇರ್ ದ ಬಿಲ್ಸ್ ಆಸ್ ಡೀಮ್ಡ್ ಅಸೆಂಟ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟು ಇಲ್ಲ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 131 ಏನೋ ಕೇಳ್ತಾರೆ. ಸೊ ಅಲ್ಲಿ ಕೂಡ ಏನು ಹೇಳಿದ್ದಾರೆ ಅಂದರೆ ದಟ್ ಈಸ್ ನಾಟ್ ರಿಲೆವೆಂಟ್ ಟು ದಿಸ್ ಕೇಸ್. ಸೊ ಅದನ್ನು ನಾವಿಲ್ಲಿ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಸೊ ಬೇಸಿಕಲಿ ನಮಗೆ ಏನೇನು ಬೇಕು ಇನ್ನೊಂದು ಸತಿ ನಾನು ಇಲ್ಲಿ ರಿವಿಷನ್ ಪಾಯಿಂಟ್ಸ್ ಏನೇನು ರಿವೈಸ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟು ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 200 ನೋಡ್ಕೋಬೇಕು, 201 ಆ್ಯಂಡ್ 361 ಮೇಯ್ನಾಗಿ. ಮತ್ತು ಪ್ರಾವಿಷನ್ಸ್ ಏನೇನಿದೆ ವಿತ್ ರೆಸ್ಪೆಕ್ಟ್ ಟು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಫುಲ್ ಫಂಕ್ಷನ್ಸ್ ಇರ್ಬೋದು, ಅವರಿಗೆ ರಿಲೇಟ್ ಆಗಿರೋ ಆರ್ಟಿಕಲ್ಸ್ ಇರ್ಬೋದು, ಮತ್ತು ಅವರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಇರ್ಬೋದು, ಅವರ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಏನಿದೆ ಈ ಡಿಸ್ಕ್ರಿಷನನ್ನು ಕೂಡ ನೀವು ನೋಡಬೇಕಾಗುತ್ತೆ. ಇದೆಲ್ಲನೂ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಸ್ ಆರ್ ದ ರಿವಿಷನ್ ಪಾಯಿಂಟ್ಸ್. ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ನೀವು ಆರ್ಟಿಕಲ್ 142 143 ಇದೆರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 145 ಈ ಮೂರನ್ನು ಕೂಡ ನೀವು ನೋಡಬೇಕಾಗುತ್ತೆ. ಸೊ ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯನ್ ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್ ಇಟ್ಸ್ ಪ್ರಾಮಿಸಿಂಗ್ ಕೋರ್ಸ್. ಭಾರತ ಏನಿದೆ, ಈಗ ಭಾರತ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬ್ಲೂ ಎಕಾನಮಿ ಬಗ್ಗೆ. ಅಂದರೆ ನಮ್ಮ ಒಂದು ಫಿಶರೀಸ್ ಸೆಕ್ಟರ್ ಏನಿದೆ ಆ ಒಂದು ಸೆಕ್ಟರ್ ಮತ್ತು ಆಕ್ವಾಕಲ್ಚರ್ ಸೆಕ್ಟರ್ ಏನಿದೆ ಇದನ್ನು ಇಂಪ್ರೂವ್ ಮಾಡಬೇಕು ಅಂತ. ಅದೇ ನಿಟ್ಟಿನಲ್ಲೇ ಭಾರತ ಇವತ್ತು ಸೆಕೆಂಡ್ ಲಾರ್ಜೆಸ್ಟ್ ಆಕ್ವಾಕಲ್ಚರ್ ನೇಷನ್ ಆಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಆಕ್ವಾಕಲ್ಚರ್ ನೇಷನ್. ಸೊ ಇದು ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಬ್ಲೂ ಎಕಾನಮಿ ಇಂಪ್ರೂವ್ ಏನೋ ಮಾಡ್ತಾ ಇದ್ದೀವಿ, ಬಟ್ ಸ್ಟಿಲ್ ದೇರ್ ಆರ್ ಮೆನಿ ಚಾಲೆಂಜಸ್ ಇದೆ. ಸೊ ಏನು ಈ ಚಾಲೆಂಜಸ್ ಅಂತ ನಾವು ಮೊದಲಿಗೆ ನೋಡೋಣ. ಅದಾದಮೇಲೆ ಏನು ನೋಡ್ತೀವಿ ಅಂತಂದರೆ FAO ಅಂದರೆ ಯಾವ ರೀತಿಯಾದ ಒಂದು ಸ್ಕೀಮ್ಸನ್ನು ಗೌರ್ಮೆಂಟ್ ತೊಗೊಂಡಿದೆ ಈ ಚಾಲೆಂಜಸನ್ನು ಅಡ್ರೆಸ್ ಮಾಡೋದಕ್ಕೆ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಮೊದಲಿಗೆ FAO ಏನಿದೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಏನಿದೆ, ಈ ಒಂದು FAO ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಏನು ಆ ರಿಪೋರ್ಟ್ ಹೆಸರು ಅಂದರೆ ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್, ಸೋಫಿಯಾ ಅನ್ನೋದು ಈ ಒಂದು ರಿಪೋರ್ಟ್. ಈ ಒಂದು ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ, 2024 ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಗ್ಲೋಬಲ್ ಕ್ಯಾಪ್ಚರ್ ಫಿಶರೀಸ್ ಏನಿದೆ ಆ ಒಂದು ಅದರ ಪ್ರೊಡ್ಯೂಸ್ ಬಂದು ಓವರ್ 93 ಮಿಲಿಯನ್ ಟನ್ಸ್. 93 ಮಿಲಿಯನ್ ಟನ್ಸ್ ಇನ್ 2022 2022ರಲ್ಲಿ 93 ಮಿಲಿಯನ್ ಟನ್ಗಳಿಂತ ಹೆಚ್ಚಿನದಾಗಿ ಈ ಒಂದು ಗ್ಲೋಬಲಲ್ಲಿ ಅಂದರೆ ಏನು ಫಿಶರೀಸ್ ಸೆಕ್ಟರ್ ಇದೆ, ಫಿಶರೀಸ್ ಮೀನುಗಾರಿಕೆ ಏನಿದೆ, ಮೀನುಗಾರಿಕೆ ಓವರ್ 93 ಮಿಲಿಯನ್ ಟನ್ಸ್ ಅಷ್ಟು ಪ್ರೊಡಕ್ಷನನ್ನು ಕೊಟ್ಟಿತ್ತು. ಆ್ಯಂಡ್ ಇದರಲ್ಲಿ ಆಕ್ವಾಕಲ್ಚರ್ ಏನಿದೆ, ಈ ಆಕ್ವಾಕಲ್ಚರ್ ಅಲೋನೇನೆ ಸುಮಾರು 130.9 ಮಿಲಿಯನ್ ಟನ್ಸ್ ಅಷ್ಟು ಆಕ್ವಾಕಲ್ಚರಿಂದನೇ ಬಂದಿದೆ ಅಂತಲೂ ನಾವು ತಿಳ್ಕೊಬೇಕು. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಬಂದರೆ ಇದರಲ್ಲಿ ಇಂಡಿಯಾ ಬಂದು ಆಲ್ಮೋಸ್ಟ್ 10.23 ಮಿಲಿಯನ್ ಟನ್ಸ್ ಅಷ್ಟು ಇಂಡಿಯಾದ ಕಾಂಟ್ರಿಬ್ಯೂಷನ್ ಆಗಿದೆ. ಓಕೆನಾ, ಈ ಡೇಟಾ ನಮಗೆ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೂ ಎಕಾನಮಿ ಇರ್ಬೋದು, ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್ ಏನಿದೆ ಇದರ ಕುರಿತಾಗಿ ಯಾರು ಕ್ವೆಶನ್ ಕೇಳಿದ್ರೆ ಈ ಒಂದು ಏನು ಡೇಟಾ ಇದೆ ಅಂದರೆ ಸೋಫಿಯಾ ರಿಪೋರ್ಟಲ್ಲಿ ಈ ಒಂದು ಏನು ಡೇಟಾ ಕೊಟ್ಟಿದ್ದಾರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ನೀವು ಯಾವಾಗ ಈ ರೀತಿಯಾದ ಒಂದು ಡೇಟಾನ ಕೋಟ್ ಮಾಡ್ತೀರಾ ಆನ್ಸರಲ್ಲಿ, ದಟ್ ಗಿವ್ಸ್ ಅನ್ ಎಡ್ಜ್ ಟು ಯುವರ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತಂದರೆ, ಈಗ ಇಲ್ಲಿ ಏನು ಹೇಳಿದ್ವಿ 10.23 ಮಿಲಿಯನ್ ಟನ್ಸ್ ಅಷ್ಟು ಭಾರತ ಅದು ಏನೋ ವಿತ್ ರೆಸ್ಪೆಕ್ಟ್ ಟು ಆಕ್ವಾಕಲ್ಚರ್ ಇದು. ಆಕ್ವಾಕಲ್ಚರಲ್ಲಿ 130.9 ಮಿಲಿಯನ್ ಟನ್ಸ್ ಏನಿತ್ತು ಅದರಲ್ಲಿ 10.23 ಮಿಲಿಯನ್ ಟನ್ಸು ಭಾರತದ ಕಾಂಟ್ರಿಬ್ಯೂಷನ್ ಆಗಿದೆ. ಸೊ ಮೇಕಿಂಗ್ ಇಟ್ ಸೆಕೆಂಡ್ ಲಾರ್ಜೆಸ್ಟ್ ಏನಂತೀವಿ ಪ್ರೊಡಕ್ಷನ್ ಇನ್ ಆಕ್ವಾಕಲ್ಚರ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡಕ್ಷನ್ ಅಂತ ಕೂಡ ನಾವು ಇದರಿಂದ ತಿಳ್ಕೊಬೋದಾಗುತ್ತೆ. ಹಾಗೆ ನಾವು ನೋಡಿದರೆ ಇದೇ ಡೇಟಾನೇ ನಾವು ನೋಡಿದರೆ 1980s ಎಷ್ಟಿತ್ತು ಅಂತಂದರೆ ಇಟ್ ವಾಸ್ ಓನ್ಲಿ 2.4 ಮಿಲಿಯನ್ ಟನ್ಸ್ ಇದ್ದಿದ್ದು. ಇವತ್ತು ನಾವು ನೋಡಿದ್ರೆ ಆಲ್ಮೋಸ್ಟ್ 17.4 ಮಿಲಿಯನ್ ಟನ್ಸ್ ಇದೆ. ಇದು ಬೋತ್ ಏನದು ಮೀನುಗಾರಿಕೆ ಕ್ಯಾಪ್ಚರ್ ಫಿಶಿಂಗ್ ಇರ್ಬೋದು ಮತ್ತು ಆಕ್ವಾಕಲ್ಚರ್ ಎರಡೂ ಸೇರಿ
2.4 ಮಿಲಿಯನ್ ಇದ್ದಿದ್ದು ಇವತ್ತು 17.4 ಮಿಲಿಯನ್ ಟನ್ಸ್ಗೆ ಇನ್ಕ್ರೀಸ್ ಆಗಿದೆ. ಸೊ ಈ ಒಂದು ಇನ್ಕ್ರೀಸ್ ಏನಿದೆ ಇಟ್ ಇಸ್ ಡ್ಯೂ ಟು ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಪೋರ್ಟಿಂದ. ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಏನು ಸಿಗ್ತಾ ಇದೆ ಆ ಸಪೋರ್ಟಿಂದ, ಮತ್ತು ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂದರೆ ಈ ಗೌರ್ಮೆಂಟ್ ಸಪೋರ್ಟ್ ಇರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ಗಳಿರ್ಬೋದು, ಅದರಿಂದ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಗ ನಾನು ಇಲ್ಲಿ ಚಾಲೆಂಜಸ್ ಬಗ್ಗೆ ಹೇಳಿದೆ. ಸೊ ಆ ಚಾಲೆಂಜಸ್ ಏನು ಅಂತ ನೋಡೋಣ. ಏನು ಚಾಲೆಂಜಸ್ಸು? ಮೊದಲಿಗೆ ಓವರ್ ಫಿಶಿಂಗ್, ಅತಿಯಾಗಿ ಮೀನುಗಾರಿಕೆಯನ್ನು ಮಾಡೋದು. ಈಗ ಒಂದು ಏರಿಯಾ ತೊಗೊಳ್ತೀವಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏರಿಯಲ್ಲಿ ನಾವು ಈಗ ಅರೇಬಿಯನ್ ಸಿಯಲ್ಲಿ ಯಾವುದೋ ಒಂದು ಏರಿಯಾ ಅಲ್ಲಿ ತೊಗೊಳ್ತೀವಿ, 1 ಸ್ಕ್ವೇರ್ ಮೀಟರ್ ಅಥವಾ ಒಂದಿಷ್ಟು ಜಾಗದಲ್ಲಿ. ಸೊ ಇಲ್ಲಿ ಈಗ ಸದ್ಯಕ್ಕೆ 100 ಮೀನು ಸಿಗ್ತಾ ಇದೆ. ನಾವು ಡೈಲಿ ಬಂದು ಅಲ್ಲೇ ಫಿಶಿಂಗ್ ಮಾಡ್ತಾಯಿದ್ರೆ, ಅಲ್ಲೇ ಮೀನುಗಾರಿಕೆ ನಡೆಸ್ತಾ ಇದ್ರೆ ಈ 100 ಫಿಶ್ ಖಾಲಿ ಆಗೋವರೆಗೂ ಇರುತ್ತೆ. ಅದಾದಮೇಲೆ ಅಲ್ಲಿ ಮೀನೆಲ್ಲಿ ಸಿಗುತ್ತೆ? ಸೊ ಆಗ ಏನಾಗುತ್ತೆ, ಅಲ್ಲಿ ಮೀನಿನ ಒಂದು ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಓವರ್ ಫಿಶಿಂಗ್. ಒಂದೇ ಜಾಗದಲ್ಲಿ ನಾವು ಹೆಚ್ಚಿನದಾಗಿ ಮೀನುಗಾರಿಕೆಯನ್ನು ಮಾಡೋದು. ತದನಂತರ ಏನು ಅಂದರೆ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್. ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ಗೆ ಹಲವಾರು ಕಾರಣಗಳಿದೆ. ಒಂದು ಪೊಲ್ಯೂಷನ್, ಮುಖ್ಯವಾಗಿ ಪೊಲ್ಯೂಷನ್, ಮರೀನ್ ಪೊಲ್ಯೂಷನ್, ಪ್ಲಾಸ್ಟಿಕ್ಕನ್ನು ನಾವು ಏನು ನೀರಿಗೆ ಹಾಕೋದಿರ್ಬೋದು, ಇಲ್ಲ ಅಂತಂದರೆ ಇಂಡಸ್ಟ್ರೀಸಿಂದ ಹೋಗುವಂತಹ ಒಂದು ಏನು ಕೊಳಚೆ ನೀರೇನು ಹೋಗುತ್ತೆ ಇಂಡಸ್ಟ್ರೀಸಿಂದ, ಅಂದರೆ ವೇಸ್ಟ್ ವಾಟರ್ ಏನು ಹೋಗುತ್ತೆ ಅದನ್ನು ನಾವು ಡೈರೆಕ್ಟಾಗಿ ರಿವರ್ಸ್ಗೆ ಬಿಡೋದು, ಇಲ್ಲ ಓಷನ್ಗೆ ಬಿಡುವಂಥ ಮಾಡೋದು, ಅದರಿಂದ ಪೊಲ್ಯೂಷನ್ ಆಗುತ್ತೆ. ಇನ್ನು ಈಗ ಮೈಕ್ರೋ ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ಈ ರೀತಿಯಾಗಿ ಪೊಲ್ಯೂಷನಿಂದ. ತದನಂತರ ಏನು, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗಿಂದ ಏನಾಗ್ತಾ ಇದೆ, ಫಿಶಸ್ನ ಒಂದು ಹ್ಯಾಬಿಟ್ಯಾಟ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ. ಸೊ ಅದರಿಂದ ಕ್ಲೈಮೇಟ್ ಚೇಂಜಿಂದ ಆಗುತ್ತೆ. ಮತ್ತು ಓವರ್ ಟೆಕ್ನಾಲಜಿ ಯೂಸಿಂದನೂ ಆಗುತ್ತೆ. ಓವರ್ ಟೆಕ್ನಾಲಜಿ ಯೂಸ್ ಅಂತಂದರೆ ಟೆಕ್ನಾಲಜಿಯಿಂದ ಡೆವಲಪ್ಮೆಂಟ್ ಆಗುತ್ತೆ, ಆ ಡೆವಲಪ್ಮೆಂಟಿಂದ ಇಂಡೈರೆಕ್ಟಾಗಿ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಆಗುತ್ತೆ. ತದನಂತರ ಈಗಾಗಲೇ ಹೇಳಿರೋ ಥರ ವಾಟರ್ ಪೊಲ್ಯೂಷನ್ ಸಪ್ರೇಟ್, ಅದು ಬೇರೆ. ಮತ್ತು ಕ್ಲೈಮೇಟ್ ಚೇಂಜ್, ಮತ್ತು ಈ ಒಂದು ಏನು ಸ್ಮಾಲ್ ಸ್ಕೇಲಲ್ಲಿ ನಾವು ಫಿಶರೀಸ್ ಮಾಡ್ತೀವಿ ಅಲ್ಲಿ ಲ್ಯಾಕ್ ಆಫ್ ಟೆಕ್ನಾಲಜಿ ಇರ್ಬೋದು, ಇಲ್ಲ ಮಾರ್ಕೆಟ್ ಇರ್ಬೋದು, ಇಲ್ಲ ಫಿನಾನ್ಸ್ ಇರ್ಬೋದು. ಈಗ ಸಣ್ಣ ಪುಟ್ಟ ಮೀನುಗಾರರು ಏನಿರ್ತಾರೆ ಅವ್ರಿಗೆ ಒಂದು ಟೆಕ್ನಾಲಜಿ ಗೊತ್ತಿರಲ್ಲ. ಅವ್ರು ಇನ್ನೂ ಹಳೆಯ ಕಾಲದ ಮೆಥಡ್ಸ್ ಅಂದರೆ ಹೋಗಿ ನೆಟ್ ಹಾಕಿ ಏನು ಮೀನು ಹಿಡಿತಾರೆ ಅದೇ ಒಂದು ರೀತಿಯನ್ನು ಫಾಲೋ ಮಾಡ್ತಾ ಇರ್ಬೋದು, ಇಲ್ಲ ಟೆಕ್ನಾಲಜಿ ಯೂಸ್ ಮಾಡಿರ್ಬೋದು ಬಟ್ ಮಾರ್ಕೆಟ್ ಇಲ್ಲದೆ ಇರುವಂಥದ್ದು ಇರ್ಬೋದು, ಇಲ್ಲ ಎರಡೂ ಇಲ್ಲದಿರೋ ಜೊತೆಗೆ ಫೈನಾನ್ಸ್ ಕೂಡ ಇಲ್ಲದೆ ಇರೋದಿರ್ಬೋದು. ಈ ರೀತಿಯಾದ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಸರಿಗಿಲ್ಲ. ಅಂದರೆ ಈಗ ಅವ್ರು ಮೀನನ್ನು ತರ್ತಾರೆ, ಸೊ ಅದನ್ನ ಫ್ರೀಸ್ ಮಾಡೋದಕ್ಕೆ ಬೇಕಾದಂತಹ ಒಂದು ಫ್ರೀಸರ್ ಇರ್ಬೋದು, ಇಲ್ಲ ಅದನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬೇಕಾದಂತಹ ಫೆಸಿಲಿಟೀಸ್ ಇರ್ಬೋದು. ಆ ರೀತಿಯಾದ ಒಂದು ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸರಿ ಇಲ್ಲ. ಸೊ ಇದಿಷ್ಟು ಇದರ ಮುಖ್ಯ ಚಾಲೆಂಜಸ್ ಆಗಿದೆ. ಅಂದರೆ ಭಾರತದ ಮೀನುಗಾರಿಕೆ ಏನಂತೆ ಫೇಸ್ ಮಾಡ್ತಾ ಇರುವಂಥ ಚಾಲೆಂಜಸ್ ಇದಾಗಿದೆ. ಇನ್ನು ಸ್ಕೀಮ್ಸ್ ವಿಷಯಕ್ಕೆ ಅಂದರೆ ಸೊ ಈ ಒಂದು ಚಾಲೆಂಜಸ್ ಇದೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತು. ಸೊ ಸರ್ಕಾರ ಯಾವ ರೀತಿಯಾದ ಸ್ಟೆಪ್ಸನ್ನು ತೊಗೊಂಡಿದೆ ಅಂತ ನಾವು ನೋಡಿದ್ರೆ, ಸ್ಕೀಮ್ಸ್ ಇರ್ಬೋದು, ಇಲ್ಲ ಬೇರೆ ರೀತಿಯಾದ ಒಂದು ಸಪೋರ್ಟ್ ಯಾವ ರೀತಿಯಾಗಿ ಸರ್ಕಾರ ನೀಡ್ತಾ ಇದೆ ಈ ಒಂದು ಮೀನುಗಾರರಿಗೆ ಅಂತ ನಾವು ನೋಡೋಕೆ ಹೋದರೆ, ಫಸ್ಟ್ ಬ್ಲೂ ಎಕಾನಮಿಯನ್ನು ಪ್ರಮೋಟ್ ಮಾಡ್ತಾ ಇರೋದು, ಆಲ್ಸೋ ಬ್ಲೂ ರೆವಲ್ಯೂಷನ್ ಏನಿದೆ ಅದು. ತದನಂತರ PM ಮತ್ಸ್ಯ ಸಂಪದಾ ಯೋಜನಾ ಏನಿದೆ, ಈ PM ಮತ್ಸ್ಯ ಸಂಪದಾ ಯೋಜನಾ ಇರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಫಾರ್ ಫಾರ್ಮರ್ಸ್ ಇರ್ಬೋದು, ಮತ್ತು ಮತ್ಸ್ಯ ಸೇವಾ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇರೋವಂಥದ್ದು ಇರ್ಬೋದು, ಮತ್ತು ನ್ಯಾಷನಲ್ ಫಿಶರೀಸ್ ಪಾಲಿಸಿ ಏನಿದೆ, ನ್ಯಾಷನಲ್ ಫಿಶರೀಸ್ ಪಾಲಿಸಿ ಇರ್ಬೋದು, ಸಾಗರ್ ಮಾಲಾ ಯೋಜನಾ, ಮತ್ತು ಡೀಪ್ ಓಷನ್ ಮಿಷನ್, ಮತ್ತು ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಇರ್ಬೋದು. ಈ ರೀತಿಯಾದ ಹಲವಾರು ಸ್ಟೆಪ್ಸ್ಗಳನ್ನು ಭಾರತದ ಸರ್ಕಾರ ತಗೊಂಡಿದೆ. ಸೊ ಈ ಎಲ್ಲ ಒಂದು ಸ್ಟೆಪ್ಸ್ಗಳಿಂದ ಏನನ್ನು ಆಶಿಸ್ತಾ ಇದ್ದೀವಿ, ಇದರ ಮುಖ್ಯ ಗುರಿ ಏನು, ಈ ಒಂದು ಸ್ಕೀಮ್ಸ್ಗಳ ಮುಖ್ಯ ಗುರಿ ಏನು ಅಂದರೆ, ಒಂದು ಕಡೆ ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡಬೇಕು. ಓಕೆನಾ, ಈ ಎಲ್ಲ ಸ್ಕೀಮ್ಸ್ಗಳ ಮುಖ್ಯ ಉದ್ದೇಶ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿ ಸಿಗಬೇಕು. ಸೊ ಮಾರ್ಕೆಟ್ ವ್ಯಾಲ್ಯೂ ಅಂತಂದಾಗ ಎಕ್ಸ್ಪೋರ್ಟ್ಸನ್ನು ಇನ್ಕ್ರೀಸ್ ಮಾಡಬೇಕು ಒಂದು ಕಡೆ, ಮತ್ತು ಏನು ಮೀನುಗಾರ ಇದ್ದಾರೆ ಅವ್ರಿಗೆ ಬೇಕಾದಂಥ ಫಿನಾನ್ಷಿಯಲ್ ಏಡನ್ನು ಕೊಡುವಂಥದ್ದು. ಈಗಾಗಲೇ ಹೇಳೋತನ ಮಾರ್ಕೆಟ್ ಆಕ್ಸೆಸ್ಸು, ಪ್ರೊಡಕ್ಷನ್, ಮಾರ್ಕೆಟ್ ಆಕ್ಸೆಸ್ ಆ್ಯಂಡ್ ಫಿನಾನ್ಸ್ ಏನಿದೆ ಇವುಗಳನ್ನು ಸಾಲ್ವ್ ಮಾಡೋದಿರ್ಬೋದು. ಆಲ್ಸೋ ಇದ್ರ ಜೊತೆಗೆ ಟ್ರೈನಿಂಗ್ಸನ್ನು ಕೊಡೋದು, ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟನ್ನು ಕೊಡೋದು, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ಸನ್ನು ಫಿಲ್ ಮಾಡೋದು. ಈ ಒಂದು ಸ್ಕೀಮ್ಸ್ಗಳ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ.
ಆ್ಯಂಡ್ ಇದಿಷ್ಟು ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು ಭಾರತದ ಸ್ಟೆಪ್ಸ್ ಆದರೆ FAO ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು. FAO ಕೂಡ ಭಾರತಕ್ಕೆ ಹೆಲ್ಪ್ ಮಾಡ್ತಾನೆ ಇದೆ. ಸೊ ಯಾವ ರೀತಿಯಾಗಿ ಅಂತ ನೋಡಿದ್ರೆ, ಒಂದು FAO ಬೇ ಆಫ್ ಬೆಂಗಾಲ್ ಪ್ರೋಗ್ರಾಮ್ ಅಂತ ಏನಿದೆ ಆ ಪ್ರೋಗ್ರಾಮ್ ಥ್ರೂ ಇರ್ಬೋದು, ಮತ್ತು ಸ್ಮಾಲ್ ಸ್ಕೇಲ್ ಫಿಶರೀಸ್ನ ಪ್ರಮೋಟ್ ಮಾಡೋದ್ರಲ್ಲಿ ಇರ್ಬೋದು, ಮತ್ತು ಎಕೋಸಿಸ್ಟಮ್ ಅಪ್ರೋಚ್ ಫಾರ್ ಫಿಶರೀಸನ್ನು ಫಿಶರೀಸ್ ಮ್ಯಾನೇಜ್ಮೆಂಟನ್ನು ಪ್ರಮೋಟ್ ಮಾಡೋದ್ರಿಂದ, ಮತ್ತು ಡಿಜಿಟಲ್ ಟೂಲ್ಸ್, ವೆಸಲ್ ಮಾನಿಟರಿಂಗ್, ಅಂದರೆ ಈಗ ಫಿಶರೀಸ್ ವೆಸಲ್ಸ್ ಏನಾದರೂ ಫಿಶಿಂಗ್ ರಿಲೇಟೆಡ್ ಬೋಟ್ಸ್ ಏನಾದರೂ ಇದ್ದರೆ ಅದಕ್ಕೆ ಬೇಕಾದಂತಹ ಡಿಜಿಟಲ್ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡೋದ್ರಿಂದ ಇರ್ಬೋದು, ಮತ್ತು ಪೋರ್ಟ್ಸ್ ದಯು ಮತ್ತು ಗುಜರಾತಲ್ಲಿ ಪೋರ್ಟ್ಸ್ಗಳನ್ನು ಸ್ಟ್ರೆಂಥನ್ ಮಾಡೋದಕ್ಕೆ, ಬಲಗೊಳಿಸೋದಕ್ಕೆ FAO ಹೆಲ್ಪ್ ಮಾಡಿದೆ. ಯಾವುದು ಈ ಪೋರ್ಟ್ಸ್ ಅಂತ ಬಂದರೆ, ಡೈಯು ಅಲ್ಲಿ ಇರುವಂಥ ವನಕ್ ಬರಾ ಅನ್ನುವಂಥ ಪೋರ್ಟ್, ಮತ್ತು ಗುಜರಾತಲ್ಲಿ ಜಖಾವ್. ಸೊ ಈ ಎರಡು ಪೋರ್ಟ್ಗಳನ್ನು FAO ಡೆವಲಪ್ ಮಾಡೋದಕ್ಕೆ FAO ಹೆಲ್ಪ್ ಮಾಡಿದೆ ಅಂತ. ಆ್ಯಂಡ್ ಆಲ್ಸೋ FAO ಏನು ಮಾಡ್ತಾ ಇದೆ ಅಂದರೆ, ಭಾರತ ಸಸ್ಟೈನಬಲ್ ಫಿಶರಿ ಪ್ರಾಡಕ್ಟ್ಸನ್ನು ಮತ್ತು ಸಸ್ಟೈನಬಲ್ ಫಿಶರಿ ಪ್ರೊಡಕ್ಷನನ್ನು ಫಾಲೋ ಮಾಡೋದಕ್ಕೆ ಹೆಲ್ಪ್ ಕೂಡ ಮಾಡ್ತಾ ಇದೆ ಅಂತ ಈ ಆರ್ಟಿಕಲ್ನಲ್ಲಿ ತಿಳಿಸ್ತಿದ್ದಾರೆ. ಹಾಗಾದರೆ ಭಾರತ ಮುಂದೆ ಏನು ಮಾಡಬೇಕು ಅಂತ ನಾವು ನೋಡೋದಾದರೆ, ಭಾರತ ತನ್ನ ಒಂದು ಗ್ರೋತ್ ಏನಿದೆ ಅದನ್ನ ಸಸ್ಟೈನಬಿಲಿಟಿ ಜೊತೆಗೆ ಏನಂತೀವಿ ಟೈಅಪ್ ಮಾಡಬೇಕು. ಬರೀ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಲ್ಲ, ಸಸ್ಟೈನಬಲ್ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಹಾಗಾದರೆ ಏನು ಈ ಒಂದು ಸಸ್ಟೈನಬಲ್ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕೆಲವು ಕೀ ಪ್ರಯಾರಿಟೀಸ್ ಇರ್ತವೆ. ಏನು ಈ ಕೀ ಪ್ರಯಾರಿಟೀಸ್ ಅಂತ ನೋಡೋಕೆ ಹೋದರೆ, ಸೈನ್ಸ್ ಬೇಸ್ಡ್ ಸ್ಟಾಕ್ ಅಸೆಸ್ಮೆಂಟ್ಸ್ ಮಾಡೋದಿರ್ಬೋದು, ಮತ್ತು ಪ್ರಮೋಟಿಂಗ್ ಕೋ-ಮ್ಯಾನೇಜ್ ಮಾನಿಟರಿಂಗ್ ಕಂಟ್ರೋಲ್ ಆ್ಯಂಡ್ ಸರ್ವೈಲೆನ್ಸ್ ಟು ಕರ್ಬ್ IUU ಫಿಶಿಂಗ್. ಸೊ ಅಂದರೆ ಇಲ್ಲೀಗಲ್ ಇರ್ಬೋದು, ಅನ್ರೆಗ್ಯುಲೇಟೆಡ್ ಮತ್ತು ಅನ್ರಿಪೋರ್ಟೆಡ್ ಫಿಶರೀಸ್ ಏನಿರುತ್ತೆ ಅದನ್ನು ತಡೆಯೋದಕ್ಕೋಸ್ಕರ ಸರ್ವೇಲೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋದಿರ್ಬೋದು, ಮತ್ತು ಸಸ್ಟೈನಬಲ್ ಆಕ್ವಾಕಲ್ಚರ್ಗೆ ನೀಡಿರುವಂತಹ ಒಂದು ರೂಲ್ಸ್ ಏನಿದೆ ಆ ರೂಲ್ಸನ್ನು ಫಾಲೋ ಮಾಡೋದಿರ್ಬೋದು, ಕ್ಲೈಮೇಟ್ ರೆಸಿಲಿಯಂಟ್ ಫಿಶಿಂಗ್, ಈ ರೀತಿಯಾದ ಒಂದು ಇನಿಷಿಯೇಟಿವ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಸಸ್ಟೈನಬಲ್ ಗ್ರೋತನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ, ಆ್ಯಂಡ್ ಆಲ್ಸೋ ಬ್ಲೂ ಎಕಾನಮಿನ ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ನಮ್ಗೆ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಈಗಾಗಲೇ ಹೇಳಿರೋ ಥರ ಕಂಪ್ಲೀಟ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಅಷ್ಟೇ. ಮೇನ್ಸಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳ್ಬೋದು, ಅಂದರೆ ಚಾಲೆಂಜಸ್ ಫೇಸ್ಡು ಮತ್ತು ಗೌರ್ಮೆಂಟ್ ಏನು ಒಂದು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ ಅಂತ ಕೇಳೋದಿರ್ಬೋದು, ಇಲ್ಲ ಬ್ಲೂ ಎಕಾನಮಿ ರಿಲೇಟೆಡ್ ಏನಾದ್ರು ಕ್ವೆಶನ್ಸ್ ಇದ್ದರೆ ಆಗ ಈ ಒಂದು ಆರ್ಟಿಕಲ್ನಲ್ಲಿ ಬರುವಂತಹ ಪಾಯಿಂಟ್ಸನ್ನು ಯೂಸ್ ಮಾಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಏರ್ ಪೊಲ್ಯೂಷನ್ ಅ ಸೌತ್ ಏಷ್ಯನ್ ಕ್ರೈಸಿಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತಂದರೆ, ಏರ್ ಪೊಲ್ಯೂಷನ್ ಏನಿದೆ ಅಂದರೆ ವಾಯು ಮಾಲಿನ್ಯ ಏನಿದೆ, ಈ ವಾಯು ಮಾಲಿನ್ಯ ಬರೀ ಒಂದು ದೇಶದ ಸಮಸ್ಯೆ ಅಲ್ಲ, ಬದಲಿಗೆ ಈ ದಕ್ಷಿಣ ಏಷ್ಯಾ, ಸೌತ್ ಏಷ್ಯಾ ಏನಿದೆ ಅದರ ಒಂದು ಕಂಪ್ಲೀಟ್ ಸೌತ್ ಏಷ್ಯಾ ಒಂದು ಸಂಕಟವಾಗಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಡೆಲ್ಲಿ, ಲಾಹೋರ್, ಇದ್ಲಿಂದ ಹಿಡಿದು ಕಠ್ಮಂಡು, ಢಾಕಾ ಎಲ್ಲ ಕಡೆನೂ ಈ ಒಂದು ವಾಯು ಮಾಲಿನ್ಯವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಹಲವಾರು ಜನ ಈ ವಿಷಕಾರಿಯಾದ ಗಾಳಿಯನ್ನು ಸೇವಿಸ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು? ಒಂದು ಕಡೆ ಕಾಸಸನ್ನು ನೋಡಿದ್ರೆ ನಾವು ಮತ್ತೊಂದು ಕಡೆ ಸೊಲ್ಯೂಷನ್ಸ್ ಏನು ಅಂತ ಕೂಡ ನೋಡಬೇಕಾಗುತ್ತೆ. ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದರ ಕಾಸ್ ಇದೆ, ಸೊ ಸೊಲ್ಯೂಷನ್ಸ್ ಕೂಡ ಇದ್ದೇ ಇರುತ್ತೆ, ನೋಡಬೇಕಾಗುತ್ತೆ ಏನು ಅಂತ. ಏನಾಗಿದೆ ಅಂತಂದರೆ 2024ರಲ್ಲಿ ನಾರ್ದರ್ನ್ ಇಂಡಿಯಾ, ಉತ್ತರ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಒಂದು ಸ್ಮಾಗ್ ಕಾಣಿಸ್ತು. ಈ ಸ್ಮಾಗನ್ನು ಇಂಡಿಯಾ ಪಾಕಿಸ್ತಾನ್ ಸ್ಮಾಗ್ ಅಂತ ಕೂಡ ಕರೆದಿದ್ರು. ಯಾವಾಗ? 2024ರಲ್ಲಿ. ಸೊ ಇದೇನಿದೆ, ಡೆಲ್ಲಿ ಮತ್ತು ಲಾಹೋರ್ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ವರ್ಸ್ಟ್ ಏರ್ ಕ್ವಾಲಿಟಿಯನ್ನು ಕಂಡಿತು. ವರ್ಸ್ಟ್ ಏರ್ ಕ್ವಾಲಿಟಿ, ಓಕೆನಾ. ಆ್ಯಂಡ್ ಆಲ್ಸೋ ನಮಗೆಲ್ಲ ಗೊತ್ತಿದೆ, ಡೆಲ್ಲಿಯ ಒಂದು ವಾಯು ಮಾಲಿನ್ಯ ಏನಿದೆ ಅದು ಈ ವಿಂಟರ್ ಸಮಯದಲ್ಲಿ, ಚಳಿಗಾಲದಲ್ಲಿ ಹೆಚ್ಚಿನದಾಗೇ ಇರುತ್ತೆ, ಅದನ್ನು ನಾವು ಮಾತಾಡೋಷ್ಟೇ ಇಲ್ಲ. ಸೊ ಅದೇ ರೀತಿಯಾಗಿಯೇ ಲಾಹೋರಲ್ಲಿರ್ಬೋದು, ಕರಾಚಿಯಲ್ಲಿರ್ಬೋದು, ಅಲ್ಲೂ ಕೂಡ ಇದೇ ರೀತಿಯಾಗಿ ಆದಂತಹ ಕಾರಣ ನಾವು ಏನು ತಿಳ್ಕೊಬೋದು ಅಂತಂದರೆ, ಇಟ್ ಈಸ್ ಏರ್ ಪೊಲ್ಯೂಷನ್ ಇಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಇಂಡಿಯಾ, ಬಟ್ ಇಟ್ಸ್ ಹೋಲ್ ಸೌತ್ ಏಷ್ಯನ್ ಕ್ರೈಸಿಸ್ ಅಂತ. ಎಲ್ಲ ಸೌತ್ ಏಷ್ಯನ್ ಕಂಟ್ರೀಸ್ಗೂ ಇದು ಪ್ರಾಬ್ಲಮ್ ಅಂತ. ಹಾಗೆ ಈಗ ನಾವೇನು ನೋಡ್ತೀವಿ ಅಂದರೆ, ಯಾಕೆ ಅಂದರೆ ಈಗ ನಾವೇನು ನೋಡಿದ್ವಿ, ಸೌತ್ ಏಷ್ಯನ್ ಕಂಟ್ರೀಸ್ ಹೆಚ್ಚಿನದಾಗಿ ವಾಯು ಮಾಲಿನ್ಯವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಯಾಕೆ? ಗ್ರೀನ್ ಪೀಸ್ ಅವರು ರಿಲೀಸ್ ಮಾಡಿದಂಥ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಏನಿದೆ 2023. ಸೊ 2023ರಲ್ಲಿ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅನ್ನುವಂಥ ರಿಪೋರ್ಟ್ನ ಗ್ರೀನ್ ಪೀಸ್ ಅವರು ರಿಲೀಸ್ ಮಾಡಿದ್ರು. ಸೊ ಇಲ್ಲಿ ಏನು ಹೇಳುತ್ತೆ, ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದರ ಕಾಸಸ್ ಅಥವಾ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್ ಇನ್ ಸೌತ್ ಏಷ್ಯಾ ಅಂತ ನಾವು ನೋಡೋಕೆ ಹೋದರೆ, ಒಂದು ಇಂಡಸ್ಟ್ರಿಯಲ್ ಮತ್ತು ವೆಹಿಕ್ಯುಲಾರ್ ಎಮಿಷನ್ಸ್. ಇಂಡಸ್ಟ್ರೀಸ್, ಈ ಸೌತ್ ಏಷ್ಯಾ ಮತ್ತು
ಸೌತ್ ಏಷ್ಯಲ್ಲಿ ಏನಾಗ್ತಾ ಇದೆ ಅಂದರೆ ಸೌತ್ ಏಷ್ಯಾ ಡೆವಲಪ್ ಆಗ್ತಾ ಇದೆ. ಸೊ ಯಾವಾಗ ಡೆವಲಪ್ಮೆಂಟ್ ಇರುತ್ತೆ ಅಲ್ಲಿ ಇಂಡಸ್ಟ್ರೀಸ್ಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ಇಂಡಸ್ಟ್ರೀಸ್ ಹೆಚ್ಚಾದಂಗೆ ಅದರಿಂದ ಬರುವಂಥ ಎಮಿಷನ್ಸ್ ಹೆಚ್ಚಾಗುತ್ತೆ. ಸೊ ಇದರಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ವೆಹಿಕ್ಯುಲರ್ ಎಮಿಷನ್ಸ್ ಏನು, ಹೆಚ್ಚಿನದಾಗಿ ಜನ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹೆಚ್ಚಿನದಾದ ಒಂದು ಗಾಡಿಗಳನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟ್ರಾವೆಲಿಂಗ್ ಕೂಡ ಹೆಚ್ಚಾಗ್ತಾ ಇರುವಂಥ ಕಾರಣ ವೆಹಿಕ್ಯುಲರ್ ಎಮಿಷನ್ಸ್ ಕೂಡ ಬರುತ್ತೆ. ತದನಂತರ ಏನು ಅಂದರೆ ಬರ್ನಿಂಗ್ ಆಫ್ ಸಾಲಿಡ್ ಫ್ಯೂಯಲ್ಸ್. ಅದಾದಮೇಲೆ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಅಂದಾಗ ಕನ್ಸ್ಟ್ರಕ್ಷನ್ ಇರುತ್ತೆ. ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಸಿಮೆಂಟ್ ಡಸ್ಟ್ ಇರ್ಬೋದು, ಅದರಿಂದ ಏರ್ ಪೊಲ್ಯೂಷನ್ ಆಗ್ತಾ ಇರುತ್ತೆ. ತದನಂತರ ಕ್ರಾಪ್ ರೆಸಿಡ್ಯೂ ಬರ್ನಿಂಗ್, ಈ ಏನು ಸ್ಟಬಲ್ ಬರ್ನಿಂಗ್ ಅಂತ ನಾವು ಕರಿತೀವಿ, ಈ ಕ್ರಾಪ್ ರೆಸಿಡ್ಯೂ ಬರ್ನಿಂಗ್ ಕೂಡ ಇಟ್ ಈಸ್ ಆಲ್ಸೋ ಅನದರ್ ಪ್ರಾಬ್ಲಮ್. ಅದಾದಮೇಲೆ ರೀಜನಲ್ ಕೋಆರ್ಡಿನೇಷನ್ ಲ್ಯಾಕ್, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಷನ್. ಅದಾದಮೇಲೆ ವೆದರ್ ಪ್ಯಾಟರ್ನ್ಸ್ ಕೂಡ. ಓಕೆನಾ, ಇದು ಮೂರು ಇಟ್ ಈಸ್ ಮ್ಯಾನ್ ಮೇಡ್. ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಜನ ಮಾಡ್ತಾ ಇರುವಂಥ ಪೊಲ್ಯೂಷನ್ ಇದು. ಈ ರೀಜನಲ್ ಕೋಆರ್ಡಿನೇಷನ್ ಇಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ. ಅಡ್ಮಿನಿಸ್ಟ್ರೇಟಿವ್ ಕೋಆರ್ಡಿನೇಷನ್ ಇಲ್ಲ. ಇನ್ನು ವೆದರ್ ಪ್ಯಾಟರ್ನ್ಗೆ ಬಂದರೆ ಇಟ್ ಈಸ್ ಮ್ಯಾನ್ ಮೇಡ್ ಆ್ಯಂಡ್ ನ್ಯಾಚುರಲ್ ಎರಡು ಅಂತಲೂ ಹೇಳ್ಬೋದು. ಮ್ಯಾನ್ ಮೇಡ್ ಯಾಕೆ, ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜಿಂದ. ಇಲ್ಲ ಅಂತಂದ್ರೂ ವೆದರ್ ಏನಾಗ್ತಾ ಇರುತ್ತೆ, ವೆದರ್ ಕ್ಲೈಮೇಟ್ ಎಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ 10-20 ಇಯರ್ಸ್ ಒನ್ಸ್ ಚೇಂಜ್ ಆಗ್ತಾ ಇರುತ್ತೆ ಆ ಪ್ಯಾಟರ್ನ್. ಸೊ ಅದರಿಂದ ಕೂಡ ಈ ಒಂದು ಏರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಈ ಏನು ಪೊಲ್ಯೂಟೆನ್ಸ್ ಇದೆ, ಪೊಲ್ಯೂಟೆನ್ಸ್ ಗಾಳಿನ ನಾವು ತಡೆಯೋದಕ್ಕಾಗೋದಿಲ್ಲ. ಅಂದರೆ ಇದು ಈ ದೇಶ, ಸೊ ಇಲ್ಲಿ ಮಾತ್ರ ನಾನು ಇರಬೇಕು ಆ ರೀತಿಯಾಗಿ ಮಾಡೋಕ್ಕಾಗಲ್ಲ. ಸೊ ಈ ಪೊಲ್ಯೂಟೆನ್ಸ್ ಏನಿದೆ ಒಂದು ದೇಶದಿಂದ ಒಂದು ದೇಶಕ್ಕೆ ಏನಂತೀವಿ ಕ್ರಾಸ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಈಗ ಪಂಜಾಬಲ್ಲಿ ಸ್ಟಬಲ್ ಬರ್ನ್ ಮಾಡಿದ್ರೆ ಡೆಲ್ಲಿ ಅಫೆಕ್ಟ್ ಆಗ್ತಾ ಇದೆ ಹೆಚ್ಚಿನದಾಗಿ, ಕರೆಕ್ಟಾ? ಸೊ ಹಾಗಾಗಿ ಏನು ಪಂಜಾಬ್ಗಿಂತ ಡೆಲ್ಲಿ ಅಫೆಕ್ಟ್ ಆಗ್ತಾ ಇದೆ. ಸೊ ಅಲ್ಲಿ ನಾವು ಏನು ಅರ್ಥ ಮಾಡ್ಕೊಬೇಕು, ಪೊಲ್ಯೂಟೆನ್ಸು ಟ್ರಾವೆಲ್ ಮಾಡ್ತಾ ಇದೆ ಅಂತ. ಸೊ ವಿಂಡ್ ಕ್ಯಾರೀಸ್ ಪೊಲ್ಯೂಟೆನ್ಸ್ ಫ್ರಮ್ ಇಂಡಿಯಾ ಅಂತ ಪಾಕಿಸ್ತಾನಕ್ಕೆ ತೊಗೊಂಡೋಗ್ಬೋದು, ಇಲ್ಲ ಪಾಕಿಸ್ತಾನದಿಂದ ಇಂಡಿಯಾಗೆ ತರೋದಿರ್ಬೋದು, ಈ ರೀತಿ ಆದದ್ದು. ನೆಕ್ಸ್ಟ್ ಇದರಿಂದ ಆಗುವಂತಹ ಇಂಪ್ಯಾಕ್ಟ್ಸ್ ಏನು ಅಂತ ನಾವು ನೋಡಬೇಕಾಗುತ್ತೆ. ಓಕೆನಾ, ಇಂಪ್ಯಾಕ್ಟ್ಸನ್ನು ನಾವು ನೋಡೋಕೆ ಹೋದರೆ ಮೇನ್ ಇಂಪ್ಯಾಕ್ಟ್ಸ್ ಏನು ಅಂತಂದರೆ ಹೆಲ್ತ್ ಕಾಸ್ಟ್, ಮನುಷ್ಯರ ಒಂದು ಆರೋಗ್ಯ. ಇತ್ತೀಚೆಗೆ ಒಂದು ರಿಪೋರ್ಟ್ ಏನು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಏನು ಹೇಳ್ತು ಅಂದರೆ ಭಾರತ ಸುಮಾರು 3% ಆಫ್ ಇಟ್ಸ್ GDPಯನ್ನು ಹೆಲ್ತ್ ಕಾಸ್ಟಾಗಿ ಕಳ್ಕೊಳುತ್ತೆ ಅಂತ. 3% ಆಫ್ GDPಯನ್ನು ಹೆಲ್ತ್ ಕಾಸ್ಟ್ಗೆ ಮೀಸಲಿಡಬೇಕು ಭಾರತ ಅನ್ನೋದು ವರ್ಲ್ಡ್ ಬ್ಯಾಂಕ್ನ ಒಂದು ರಿಪೋರ್ಟ್ ಆಗಿತ್ತು. ಆ್ಯಂಡ್ ಆಲ್ಸೋ ಸೇಮ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಏನೇನೆ ಲ್ಯಾನ್ಸೆಂಟ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಭಾರತದ GDP ಏನಿದೆ ಇಟ್ ರೆಡ್ಯೂಸ್ ಆಲ್ಮೋಸ್ಟ್ 1.3%, ರೆಡ್ಯೂಸ್ ಬೈ 1.3% ಡ್ಯೂ ಟು ಪ್ರಿಮೆಚ್ಯೂರ್ ಡೆತ್ಸ್ ಮತ್ತು ಇಲ್ನೆಸ್ ಕಾಸ್ಡ್ ಬೈ ಏರ್ ಪೊಲ್ಯೂಷನ್. ವಾಯು ಮಾಲಿನ್ಯದಿಂದ ಆದಂತಹ ಪ್ರಿಮೆಚ್ಯೂರ್ ಡೆತ್ಸ್ ಇರ್ಬೋದು ಮತ್ತು ಇಲ್ನೆಸ್ ಏನಿದೆ, ಆರೋಗ್ಯದ ತೊಂದರೆಗಳೇನಿದೆ, ಇದರಿಂದ ಭಾರತ ಸುಮಾರು 1.3% ಅಷ್ಟು GDP ಕಡಿಮೆ ಮಾಡಿಕೊಂಡಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಡೇಟಾ ಏನಿದೆ, ಈ ಡೇಟಾ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮಲ್ಲಿ ಕೋಟ್ ಮಾಡೋದು, ಬಿಕಾಸ್ ಏರ್ ಪೊಲ್ಯೂಷನ್ ರಿಲೇಟೆಡ್ ಕ್ವೆಶನ್ಸ್ ಏನಿದೆ ದ್ಯಾಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಪೊಲ್ಯೂಷನ್ ಹೆಚ್ಚಾಗ್ತಾ ಇರುವಂಥ ಕಾರಣ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಆರ್ ಕಾಮನ್ ಇನ್ ಎಕ್ಸಾಮ್ಸ್. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಡೇಟಾ ಎಲ್ಲ ನಾವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದಾಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಹೆಲ್ತ್. ಆದರೆ ನೆಕ್ಸ್ಟ್ ಬಂದು ಎನ್ವಿರಾನ್ಮೆಂಟ್ನ ನಾವು ನೋಡೋಕೆ ಹೋದರೆ ಆ್ಯಸಿಡ್ ರೈನ್ ಆಗ್ಬೋದು. ಆ್ಯಸಿಡ್ ರೈನ ಒಂದು ಕಡೆ ಹೆಲ್ತ್ ಕಾಸ್ಟ್ ಆದರೆ ಮತ್ತೊಂದು ಕಡೆ ಕ್ರಾಪ್ ಡ್ಯಾಮೇಜನ್ನು ಕೂಡ ನೋಡ್ತೀವಿ. ಸೊ ಇದರಿಂದ ಫುಡ್ ಸೆಕ್ಯೂರಿಟಿ ಇಶ್ಯೂ ಆಗ್ಬೋದು. ಸೊ ಈ ರೀತಿಯಾದ ಹಲವಾರು ಇಶ್ಯೂಸ್ಗಳು ಚೈನ್ ರಿಯಾಕ್ಷನ್ ಥರ ನಡೀತಾನೆ ಇರುತ್ತೆ. ಸೊ ಇದಿಷ್ಟು ಇಂಪ್ಯಾಕ್ಟ್ಸ್ ಆಯಿತು. ಈಗ ನೆಕ್ಸ್ಟು ಈ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಇದೆ, ಇದು ಸೌತ್ ಏಷ್ಯನ್ ಕ್ರೈಸಿಸ್ಸಾ ಅಂತ ನಾವು ನೋಡಬೇಕಾಗುತ್ತೆ. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ ಅಂತಂದರೆ ಎಸ್. ಯಾಕೆ ಅಂತಂದರೆ 10ರಲ್ಲಿ 9 ಪೊಲ್ಯೂಟೆಡ್ ಸಿಟೀಸ್ ಏನಿದೆ ಇಡೀ ಪ್ರಪಂಚದಾದ್ಯಂತ ನಾವು ನೋಡಿದ್ರೆ, ಜಾಗತಿಕವಾಗಿ ನೋಡಿದಾಗ 10ರಲ್ಲಿ 9 ಸಿಟಿಗಳು ಏನಿದೆ ಪೊಲ್ಯೂಟ್ ಆಗಿರುವಂಥದ್ದು, ವಾಯು ಮಾಲಿನ್ಯದಿಂದ ಪೊಲ್ಯೂಟ್ ಆಗಿರುವಂತಹ ಸಿಟೀಸ್ ಏನಿದೆ ಅದು ಸೌತ್ ಏಷ್ಯಾದಲ್ಲೇ ಇದೆ. ಸೊ 9 ಸೌತ್ ಏಷ್ಯಾ ಸಿಟಿಗಳು ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಆಗಿದೆ. ಸೊ ಅದರಿಂದ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನು ಅಂತಂದರೆ ಈ ಒಂದು ಪೊಲ್ಯೂಷನ್ 9 ಸಿಟೀಸ್ಗಳು ಇಲ್ಲೇ ಇದೆ ಅಂತಂದರೆ, ಸೌತ್ ಏಷ್ಯಾಲಿದೆ ಅಂತಂದರೆ ಪೊಲ್ಯೂಟೆನ್ಸ್ ಟ್ರಾವೆಲ್ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಪೊಲ್ಯೂಷನ್ ಏನಿದೆ ಇಟ್ ಕ್ರಾಸಸ್ ಬಾರ್ಡರ್ಸ್. ಸೊ ನೆಕ್ಸ್ಟ್ ಏನು ಅಂತಂದರೆ ಸೊಲ್ಯೂಷನ್ಸು. ಹಾಗಾಗಿ ಏನಾಗಿದೆ ವರ್ಲ್ಡ್ ಬ್ಯಾಂಕು ಇದು ಎರಡೂ ಪ್ರಾಬ್ಲಮ್ ಇರುವಂತಹ ಕಾರಣ ಸೊಲ್ಯೂಷನ್ ಏನು ನಾವು ಹುಡುಕ್ತೀವಿ ಆ ಸೊಲ್ಯೂಷನ್ ಶುಡ್ ಬಿ ರೀಜನಲ್. ಬರೀ ನ್ಯಾಷನಲ್ ಸೊಲ್ಯೂಷನ್ ಆಗಿರಬಾರ್ದು, ಬಟ್ ರೀಜನಲ್ ಆಗಿರಬೇಕು. ಅಂದರೆ ಒಂದು ರೀಜನ್, ಸೌತ್ ಏಷ್ಯಾ ಇಸ್ ಅ ರೀಜನ್. ಸೊ ಆ ರೀಜನನ್ನು ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ನಾವು ಸೊಲ್ಯೂಷನನ್ನು ಹುಡುಕಬೇಕು ಅಂತ. ಸೊ ಹಾಗಾದರೆ ಏನು ಮಾಡಬೇಕು ಅಂತ ಇಲ್ಲಿ ಕ್ವೆಶನ್.
ಏನು ಮಾಡ್ಬೋದು ಅಂತ ನಾವು ನೋಡಿದ್ರೆ ಸೊಲ್ಯೂಷನ್ಸನ್ನು, ಒಂದು ಪೊಲಿಟಿಕಲ್ ವಿಲ್ ಬೇಕು ಫಸ್ಟು. ಎಲ್ಲ ಕಂಟ್ರೀಸು ಒಂದುಗೂಡಿ ಒಂದು ಪ್ಲ್ಯಾನನ್ನು ತರಬೇಕು ವಿತ್ ರೆಸ್ಪೆಕ್ಟ್ ಟು ಏರ್ ಪೊಲ್ಯೂಷನ್. ನೆಕ್ಸ್ಟ್ ಬಂದು ರೀಜನಲ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟನ್ನು ಮಾಡಬೇಕು, ಮ್ಯಾನೇಜ್ಮೆಂಟ್ ಕೋಆಪರೇಷನ್, ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಂದರೆ ಈಗ ಭಾರತ ಪಾಕಿಸ್ತಾನ ಎರಡೂ ಸೇರಿ ಆ ಇಂಡಿಯಾ ಪಾಕಿಸ್ತಾನ ಸ್ಮಾಗ್ ಏನಿತ್ತು ಇದನ್ನ ತಡಿಬೇಕು ಅಂದರೆ ಭಾರತ ಪಾಕಿಸ್ತಾನ ಎರಡೂ ಕುತ್ಕೊಂಡು ಮಾತನಾಡಿ ಚರ್ಚಿಸಿ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ರೀಜನಲ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕೋಆಪರೇಷನ್. ನೆಕ್ಸ್ಟ್ ಬಂದು ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್. ಈಗಾಗಲೇ ನಾವು ಇದನ್ನು ಮಾಡ್ತಾ ಇದ್ವಿ, ಬಟ್ ಸ್ಟಿಲ್ ಇದನ್ನ ಮತ್ತಷ್ಟು ರಿಗರಸ್ ಆಗಿ ಮಾಡಬೇಕಾಗತ್ತೆ. ತದನಂತರ ಏನು ಅಂತಂದರೆ ಸ್ಟಬಲ್ ಬರ್ನಿಂಗನ್ನು ಕಡಿಮೆ ಮಾಡಬೇಕು. ದಿಸ್ ಈಸ್ ಅ ಹ್ಯೂಜ್ ಪ್ರಾಬ್ಲಮ್. ಇದು ಮತ್ತೆ ಒಂದು ಕಂಪ್ಲೀಟ್ ಇಶ್ಯೂನೇ ಆಗೋಗುತ್ತೆ ಸ್ಟಬಲ್ ಬರ್ನಿಂಗ್ ಅಂತ ಬಂದಾಗ. ಅದಾದಮೇಲೆ ಏನು ಅಂತಂದರೆ ಫಾರ್ಮರ್ಸ್ಗೆ ಮತ್ತು ವರ್ಕರ್ಸ್ ಏನಿರ್ತಾರೆ, ಫಾರ್ಮರ್ಸ್ ಮತ್ತು ಈ ಒಂದು ಲ್ಯಾಂಡ್ ವರ್ಕರ್ಸ್ ಅಥವಾ ಲ್ಯಾಂಡ್ ಲೇಬರರ್ಸ್ ಏನಿರ್ತಾರೆ ಇವ್ರಿಗೆ ಹೆಲ್ಪ್ ಮಾಡಬೇಕು, ಸೊ ದಟ್ ಅವ್ರಿಗೆ ಸ್ಟಬಲ್ ಬರ್ನಿಂಗನ್ನು ಕಡಿಮೆ ಮಾಡ್ತಾರೆ ಅಂತ. ಇದೆಲ್ಲ ಆದಮೇಲೆ ವೆಹಿಕ್ಯುಲರ್ ಎಮಿಷನ್ ಏನಿದೆ ಅದು ಮತ್ತು ಇಂಡಸ್ಟ್ರಿಯಲ್ ಎಮಿಷನ್ ಏನಿದೆ ಇದನ್ನು ಸ್ಟ್ರಿಕ್ಟ್ ನಾರ್ಮ್ಸ್ ಎನ್ಫೋರ್ಸ್ ಮಾಡಿ ಕಂಟ್ರೋಲ್ ಮಾಡಬೇಕು. ಸೊ ಓನ್ಲಿ ದೀಸ್ ಲಾಂಗ್ ಲಾಸ್ಟಿಂಗ್ ಸೊಲ್ಯೂಷನ್ಸ್ ಕ್ಯಾನ್ ಬ್ರಿಂಗ್ ದಿಸ್ ಕ್ರೈಸಿಸ್ ಟು ಎಂಡ್ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. KSRTCಗೆ ಅಪೆಕ್ಸ್ ಇಂಡಿಯಾ ಪ್ರಶಸ್ತಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ, KSRTC ಏನಿದೆ, ಇದರ ಹ್ಯೂಮನ್ ರಿಸೋರ್ಸ್ ಎಕ್ಸಲೆನ್ಸ್ಗೆ ಅಂದರೆ ಮಾನವ ಸಂಪನ್ಮೂಲದ ಉಪಕ್ರಮಗಳು ಏನಿದೆ, ಆ ಒಂದು ಇನಿಷಿಯೇಟಿವ್ಸ್ ಏನು ತೊಗೊಂಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ರಿಸೋರ್ಸ್, ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಪೆಕ್ಸ್ ಇಂಡಿಯಾದ ಹ್ಯೂಮನ್ ರಿಸೋರ್ಸ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನುವಂಥ ಒಂದು ಅವಾರ್ಡನ್ನು ನಿನ್ನೆ ಕೊಟ್ಟಿದ್ದಾರೆ. ಸೊ ಎಲ್ಲಿ ಕೊಟ್ಟಿದ್ದಾರೆ ಅಂತ ಬಂದರೆ ರಾಜಸ್ಥಾನದಲ್ಲಿ ಅಪೆಕ್ಸ್ ಇಂಡಿಯಾ ಸುರಕ್ಷತೆ, ಗುಣಮಟ್ಟ, ಮಾನವ ಸಂಪನ್ಮೂಲ ಮತ್ತು ವ್ಯಾಪಾರ ಶ್ರೇಷ್ಠತೆ ಸಮ್ಮೇಳನ ನಡೀತಾ ಇದೆ. ಸೊ ಅಲ್ಲಿ ಕರ್ನಾಟಕದ KSRTCಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಪ್ರಶಸ್ತಿನ ಯಾರು ಕೊಡ್ತಾ ಇದ್ದಾರೆ ಅಂದರೆ ಅಪೆಕ್ಸ್ ಇಂಡಿಯಾ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆಯಾಗಿದ್ದು ಅದರ ಹ್ಯೂಮನ್ ರಿಸೋರ್ಸ್ ಎಕ್ಸಲೆನ್ಸ್ ಅವಾರ್ಡ್ ಏನಿದೆ ಆ ಒಂದು ಕ್ಯಾಟಗರಿಯಲ್ಲಿ KSRTCಗೆ ಈ ಅವಾರ್ಡ್ ದೊರೆತಿದೆ. ಸೊ ಈಗಾಗಲೇ ಹೇಳಿರೋ ಥರ ನಾನು ಮಾನವ ಸಂಪನ್ಮೂಲ ಉಪಕ್ರಮಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ. ಆದರೆ ಯಾವ ರೀತಿಯಾದ ಒಂದು ಉಪಕ್ರಮಗಳನ್ನ ತೊಗೊಂಡಿದ್ದಾರೆ ಅಂತಂದರೆ 2600 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು, ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಿದ್ದಾರೆ. ಅರೌಂಡ್ 2600 ಏನು ವೇಕೆನ್ಸೀಸ್ ಇತ್ತು, ಈ 2600 ವೇಕೆನ್ಸಿಯನ್ನು ಭರ್ತಿ ಮಾಡೋದ್ರಲ್ಲಿ ಪಾರದರ್ಶಕತೆಯನ್ನು ಅವರು ಮೇಂಟೈನ್ ಮಾಡಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ. ಮತ್ತು ಫಾಸ್ಟರ್ ರೆಕ್ರೂಟ್ಮೆಂಟ್ ಪ್ರಾಸೆಸ್, ಆ ಒಂದು ಎಂಟೈರ್ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಏನಿದೆ ಅದನ್ನ ತ್ವರಿತ ರೀತಿಯಲ್ಲಿ ಮಾಡಿರುವಂಥ ಕಾರಣಕ್ಕೆ, ಮತ್ತು ತಂತ್ರಜ್ಞಾನ ಆಧಾರಿತ ರೆಕ್ರೂಟ್ಮೆಂಟ್ ಸಿಸ್ಟಮ್, ರೆಕ್ರೂಟ್ಮೆಂಟ್ ಮಾಡುವಾಗ ಟೆಕ್ನಾಲಜಿಯನ್ನು ಅವರು ಇಂಪ್ಲಿಮೆಂಟ್ ಮಾಡಿಕೊಂಡಿರುವಂಥ ಕಾರಣ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಅಂದರೆ ಈ ಮೂರೂ ಕಾರಣಗಳಿಂದ ಹ್ಯೂಮನ್ ರಿಸೋರ್ಸ್ ಎಕ್ಸಲೆನ್ಸ್ ಅವಾರ್ಡನ್ನು KSRTCಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಮಗೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಪ್ರಿಲಿಮ್ಸಲ್ಲಿ ಇದು ಟೋಟಲಿ ಪ್ರಿಲಿಮ್ಸ್ಗೆ ವರ್ತ್ ಆಗಿರುವಂಥ ಟಾಪಿಕ್. ಪ್ರಿಲಿಮ್ಸಲ್ಲಿ ಎಲ್ಲಿ ಕೇಳ್ಬೋದು ಅಂತಂದರೆ ಡೈರೆಕ್ಟಾಗಿ ಈ ಒಂದು ಪ್ರಶಸ್ತಿ ಬಗ್ಗೆ ಕೇಳ್ಬೋದು, ಇಲ್ಲ ಅಂತಂದರೆ KSRTCಗೆ ಯಾವ ಒಂದು ಪ್ರಶಸ್ತಿಗಳು ದೊರೆತಿದೆ ಅಂತ ಕೇಳ್ಬೋದಾಗುತ್ತೆ, ಇಲ್ಲಾಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಪೇರಿಂಗ್ಸಲ್ಲಿ ಈ ಕ್ವಶನ್ ಕೇಳ್ಬೋದಾಗುತ್ತೆ. ಏಕೆಂದರೆ KSRTCಗೆ ಹಿಂದೆ ನೋಡಿದಾಗಲೂ ಕೂಡ ಅಂದರೆ ಒಂದು 9 ನವಂಬರ್ ಏನಿದೆ ಆ ಒಂದು ದಿನದ ನೀವು ಆರ್ಟಿಕಲ್ ನೋಡಿದ್ರು ಕೂಡ ಅಲ್ಲಿ KSRTCಯ ಧ್ವನಿ ಸ್ಪಂದನ ಪ್ರಾಜೆಕ್ಟ್ ಏನಿದೆ ಈ ಧ್ವನಿ ಸ್ಪಂದನ ಪ್ರಾಜೆಕ್ಟ್ಗೂ ಒಂದು ಅವಾರ್ಡ್ ದೊರೆತಿತ್ತು. ಸೊ ಹಾಗಾಗಿ ಏನಾಗುತ್ತೆ, KSRTC ಹಲವಾರು ಅವಾರ್ಡ್ಸ್ ಬರ್ತಾ ಇರುವಂಥ ಕಾರಣ ಯಾವ ಅವಾರ್ಡ್ಸು ಏನಕ್ಕೆ ಆ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.